ತನ್ನ ಹತ್ರ ನಮ್ಮ ಭಾಗ್ಯವಂತರು ನಿತ್ಯ ತಾಯರಿಬ್ರು ತೊಳೆದು ಹೇಳ್ಬೇಕು ನೀರು ಕುಡಿದ್ರೆ ಪುಣ್ಯ ಅಂತಾರೆ ನಾವು. ಯಾಕೆ ಬೆಂಗಳೂರು ಕುಡಿದು ಬಂದು ನೀರು 8 ರೂಪಾಯಿ ಟ್ಯಾಂಕರು, ಒರಿಜಿನಲ್ ನೀರು ಬರಲ್ಲ. ಎಲ್ಲ ಅನುಭವಿಸ್ ನಾವು ಬಂದಿರೋದು. ಇನ್ನೊಮ್ಮೆ ಹೇಳ್ತೀನಿ, ಆ ಕಡೆಯಿಂದ ಏನ್ ಬಂದಿದ್ರು ಬುದ್ಧಿವಂತರು ಹೋಗ್ಬೇಕಾದ್ರೆ ಈ ಕಡೆಯಿಂದ ಹಿಂಗೆ ಅಗಲ ಹೇಳಿದ್ರು, ಅಲ್ಲಿ ಮಾತ್ರ ಗುಂಡಿ ಇಳಿಬೇಕಾದ್ರೆ ಮಾತ್ರ 4 ಹೆಜ್ಜೆ ಹೋದ್ರೆ ಗುಂಡಿ ಇಷ್ಟ ಆಳ ಬರುತ್ತೆ. ನಡ್ಕೊಂಡು ಮ್ಯಾಕ್ ಹೋಗಿ ಮಕ್ಕಳನ್ನ ಆಡ್ಸ್ಕೊಂಡು ಹೋಗಿ ಮಕ್ಕಳನ್ನ ತಮ್ಮ ನೀರು ಹಾಕೊಂಡು ಹೋಗಿ ಪುಣ್ಯದ ನೀರು. ಆಮೇಲೆ ಬಟ್ಟೆ ಎಸೆದ ಅಂತ ಮಾಡಬಾರ್ದು. ಇಲ್ಲಿ ಹೆಣ್ಣದೇವ್ರು ನೆನಪಿರ್ಲಿ ನಿಮ್ಗೆ, ಯಾವುದೇ ಕ್ಷೇತ್ರದಲ್ಲಿ ಬಟ್ಟೆ ಎಸೋದು ಒಳ್ಳೇದು ತಿಳ್ಕೊಂಡಿರ ಖಂಡಿತ ಒಳ್ಳೇದಲ್ಲ, ಹಿಂದೆನೆ ಬರ್ತಾಳೆ. ಇಲ್ಲಿ ಲೈವ್ ಅಲ್ಲಿ ಹೇಳ್ಬಿಡ್ತೀನಿ, ದಂಡಂ ದಶಮ ಎಲ್ದಿರುತ್ತೆ, ನೀವೇ ಲೈವ್ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿ ಏನೋ ಮಾತಾಡಿರೆ ಮಾಡ್ಬಾರ್ದು ಮಾಡಿರೆ ಅನ್ಭವಿಸೋರು ನೀವೇ, ನಾವಲ್ಲ. ಸಾಕಷ್ಟು ಹೇಳ್ತಿರ್ತೀವಿ ನಾವು, ಮಾಡ್ಬೇಡಿ ಅಂತ ಅನ್ಭವಿಸ್ಕೊಂಡು ನೀವು ಹೋಗೋದು, ನಾವನ್ನೆಲ್ಲ ನೋಡಿರ್ತೀರಲ್ವಾ. ನೆನ್ನೆ ಒಂದು ಹಾಕಿ ನೋಡಿ, 3 ಗುಣ ಸಾಕಂತೆ ಮಗು ಆತಂತೆ, ಇಲ್ಲರಿಗೆ ಬರೋದು ಹಂಗೆ ಅಂದ್ಲಂತೆ, ಕೈಕಾಲ ಹುಡ್ಕೊಂಡ್ ಬಂದಾರೆ. ಇದೆಲ್ಲ ಮಾಡಬಾರ್ದು. ಆಮೇಲೆ ಯಾವುದೇ ಕ್ಷೇತ್ರಕ್ಕೆ ಹೋಗಿ ದಯವಿಟ್ಟು ಅಲ್ಲಿ ನಿಂತಾನ ಬಿಟ್ಟೋಗಿ. ಇಲ್ಲಿ ಬರ್ತಾರೆ ಕೆಲವರು ಫ್ಯಾನ್ ಹಾಕಿ ಅಂತಾರೆ, ಕರೆಂಟ್ ಇರಲ್ಲ, ಅವ್ರಿಗೆ ಗೊತ್ತಿಲ್ಲ. ಮನೆ ಯಾರ ನಿನ್ನ ಮಕ್ಕಳಂಗೆ ಬಂದು ಇಲ್ಲಿ ನೀರಿಕ್ಕಲ್ವಾ ಅಂತ ಒಬ್ಬ ನಮಗೆ, ನಾವು ನೀರಿಗೆ ಕೈಕಾಲು ತೊಗೋಬೇಕು ಇವ್ರವ. ಏನಪ್ಪ ನೀರು ಇಕ್ಕಿದೀವಿ ಅಲ್ಲೇ ಕೈಕಾಲು ತೊಗೊಂಡ್ ಬನ್ನಿ. ಎಲ್ಲಕ್ಕಿಂತ ಮನಸ್ಸು ಶುದ್ಧವಾಗಿ ಬನ್ನಿ, ಮನಸ್ಸು ಚೆನ್ನಾಗಿರ್ಲಿ, ತಾಳ್ಮೆ ಇರ್ಲಿ. ಕಾಯೋದು ಎಲ್ಲೋ ಕಾಯ್ತೀರಿ, ಎಲ್ಲೋ ಇದ್ ಮಾಡ್ತೀರಿ ಅಲ್ವಾ, ಯಾವ್ದಾರು ಆಫೀಸ್ಗೆ ಹೋಗ್ತೀರಿ, ಸರ್ವರ್ ವರ್ಕ್ ಮಾಡಲ್ಲ, ಬಾಯಿ ಬಿಟ್ಟು ಮನೆಗೆ ಹೋಗ್ತೀರಿ. ಇಲ್ಲಿ ಬರ್ತಾರೆ ಲೇಟ್ ಆಗುತ್ತಾ ಅಂತಾರೆ, ಬೆಳಿಗ್ಗೆ ತೊಳಿತೀವಿ ದೇವ್ರನ್ನ, ಇನ್ನೂ ಲೇಟಾ ಅಂತಾರೆ, ಇನ್ನೂ ಲೇಟ್ ಅಂತೆ ದೇವ್ರಿಗೆ. ಏನಪ್ಪ ಸ್ವಾಮಿಯಾರ್ ನೋಡ್ಬೇಕು ಅಂತ ಆಸೆ ಇದ್ದರು, ಗುರುಗಳು ನೋಡ್ಬೇಕು ಅಂದರು, ಊಟ ಮಾಡಿ ಇದನ್ನು ಕಾಯಿರಿ ಸ್ವಾಮಿಯಾರ ಕರಿತೀನಿ. ಬೇಕು ನೋಡ್ಬೇಕು ಅಂದ್ರೆ ಅವ್ರನ್ನ ಕರಿತೀನಿ. ಸರ್ ಹೋಗ್ಬಿಡ್ತಾರೆ, ಇದ್ದಾರೆ ನನಗೆ ನೋಡ್ಲೇಬೇಕು ಅಂತ ಯಾರ ಕೈ ಎತ್ತಿ ನೋಡಿ ಸ್ವಾಮಿಯಾರ್ ನೋಡ್ಲೇಬೇಕು ಅಂತ ಬಂದಿದ್ರೆ ಈ ಕರೆಸ್ತೀನಿ ಸ್ವಾಮಿಯಾರನ್ನ. 1 2 3 ಇಷ್ಟೇ, ಇನ್ನೆಲ್ಲರೂ ನೋಡೋರಲ್ಲ. ಸ್ವಾಮಿಯಾರ್ ನೋಡ್ಬೇಕು ಅಂತಕ್ಕಂತಾರಾದ್ರೆ ಯಾವ್ರವ್ರು ನೀವೆಲ್ಲ ಹಿಂಗ್ ನೋಡ್ಕೊಂಡಿರೋದು? ಅವೇರಿದಿ ಬೆಳಗಿನ ಯಾರೋ ಹುಡುಗ ಬಂದಿದ್ದು, ಯಾರೋ ಹುಡುಗ ನನಗೆ ಈ ಉತ್ತರ ಕನ್ನಡ ಯಾರು ಬಂದಿರ ಬಡವರು? ಯಾವತ್ತು ಮನೆಯಿಂದ? ಸಿಂಧನವರು ಯಾರು ಬಂದಿಲ್ಲಪ್ಪ ಫ್ಯಾಮಿಲಿನ? ನೀವು ಇಂಗ್ಲೀಷ್ ಆಗಿರಲ್ಲ ಲೇ, ಅಪ್ಪರನ್ನು ಫ್ಯಾಮಿಲಿ ಅನ್ಬೇಡು, ವೈಫ್ ಅನ್ಬೇಡು, ಹೆಂಡತಿ ತಿನ್ರ ಮರೆ ಎದುಕಾತಿಗೋ ಎಲ್ಲ ಮಾರಿದಿರಲ್ಲ ಆಲ್ರೆಡಿ. ಬೆಂಗಳೂರಾಗ ಅಂತ ಮೈಸೂರಿಗೆಲ್ಲ ಅರ್ಧ ಎಲ್ಲ ಮಾರಿದಾರೆ ಊರ, ನೀವು ಮಾಡ್ತಾರೆ ಉತ್ತರ ಕನ್ನಡ ಅಪ್ಪ. ಆಯ್ತಾ ನೋಡಿ, ಯಾರಿಗೆ ಬಾಗಣ ಕೊಡಲ್ಲ, ಯಾರು ತುಂಬಾ ಬಡವರಿದ್ದೀರಿ, ನನಗೆ ಯಜಮಾನ್ರಿಲ್ಲ, ಮಕ್ಕಳಿಲ್ಲ, ಸಪೋರ್ಟ್ ಮಾಡೋದಿಲ್ಲ ಅಂತಕ್ಕಂಥ ಹೆಣ್ಮಕ್ಳು ಇದ್ರೆ ಕೇಳ್ತಾರ, ಅದು ಪರ್ಸನಲ್ ಸಹಾಯ ಮಾಡ್ತೀವಿ. ಯಾಕಂದ್ರೆ ಒಂದ್ಸರಿ ಸೀರೆ ಕೊಡ್ತೀವಿ ಅಂತ ಶುರುವಾದ್ರೆ, ದುಡ್ಡು ಕೊಡ್ತೀವಿ ಶುರುವಾದ್ರೆ ನಮ್ಮನೆ ಅರ್ಧ ಕಟ್ಟಿ ಇದು ಕೋಳಿಯಿಂದ ಬಂದ್ಬಿಡ್ತಾರೆ. ಈಗೆಲ್ಲ ಜಾಸ್ತಿ ಆಗ್ಬಿಟ್ಟಾರಮ್ಮ ಅವರೇ. ಈಗ ಅಂತರ ಕಟ್ತೀವಮ್ಮ, ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ ದುಡ್ಡಿರಲ್ಲ, ಬಡವರಿದ್ದಾರೆ. ಯಾಕೆಂದ್ರೆ ಬಂದಾರಲ್ಲ ಅಂತ ನಂಗೊಂದು ಅಂತರ ಕಟ್ಟಿ, ಕೈ ನೋವು ಕಾಲ್ ನೋವು ಅಂತೆ, ಮಗ ಕೆಲಸ ಹೋಗ್ತಾನೆ, ಗೌರ್ಮೆಂಟ್ ಕೆಲಸ ಬಂದು ಕೇಳ್ತಾರೆ. ಹಿಂಗಾಗಿ ಯಾಕೆ ಸೇವೆ ಮಾಡ್ತಾರೆ ಅಂತ ಮೆಸಾಕಿದ್ದೀರಾ? ಯಾಕೆ ಸೇವೆ ಮಾಡ್ತೀವಿ ಅಂದ್ರೆ 15-16 ವರ್ಷ ಹಿಂದೆ ನಾನು ತುಂಬಾ ಬಡವ, ನನಗೊಂದು ಹೆಣ್ಮಗು ಇತ್ತು. ಒಬ್ಬ ಡಾಕ್ಟರ್ 100 ರೂಪಾಯಿ ಇಲ್ಲ ಅಂತ ಡಾಕ್ಟರ್ ಮಗು ಸರಿ ನೋಡ್ಲೇ ಇಲ್ಲ, 100 ರೂಪಾಯಿ ಕಮ್ಮಿ ಇತ್ತಂತ. ಮಗು ತಿರೋಬಿಟ್ಟಿಲ್ಲ, 15 ವರ್ಷ ಮಗಳಿರೋ ನಂಗೆ. ನಮ್ಮ ಅಪ್ಪ ಕರೆಂಟ್ ಹೊಡಿತು 8 ಮೇಲೆ ಎಲ್ಲಿ ಹೊಡಿಬೇಕು, ಯಾರು ಬಂದಿರಲಿಲ್ಲ. ಅದಕ್ಕೆ ಈಗ ತಾನು ಅಪ್ಪ ಚೆನ್ನಾಗಿ ಮಗು ಒಂದು ಏನೋ ನಮ್ಗೆ ಹಣೆ ಬರಲಿಲ್ಲ, ಈಗ ಮುತ್ತಂತ ಮಕ್ಕಳು ಇದಾವೆ, ಇದಕ್ಕೆ ಸೇವೆ ಮಾಡ್ತೀವಿ. ಕಾದರಿ ಮಾತ್ರ ಅಥವಾ ಇನ್ನ ಗಂಡು ಮಕ್ಕಳು ನಂಗೆ ಅಪ್ಪ ಅಮ್ಮ ಇಲ್ಲ ಸೇವೆ ಮಾಡ್ತೀನಿ ಅಂತಕ್ಕಂಥದ್ದಿದ್ರೆ ಬಂದು ಸೇವೆ ಮಾಡ್ಬೋದು, ನಿಮಗೂ ಸಹಾಯ ಮಾಡ್ತೀವಿ ನಾವು. ಅದಾಗ ಯಾರು ಬೇಕಾದ್ರೂ ಸಹಾಯ ಮಾಡ್ಬೋದು. ಇಲ್ಲಿ 3 ಜನ ಬರ್ತಾರೆ. 1 ಜನ ಲೇಟ್ ಆಗುತ್ತೆ, ಸಾಯ್ಬೇಕು, ಅರ್ಜೆಂಟ್ ಬೇಗ ಹೋಗ್ಬೇಕು ಅಂತ 1 ಜನ, ಹುಷಾರಾಗುತ್ತಾ ಅಂತ ಒಬ್ಬರು ಬಂದು ತಲೆ ತಿಂತಾರೆ. ಅವರು ಒಂದು ಫ್ಯಾಮಿಲಿ, ಒಂದು ಕುಟುಂಬ. ಈ ತರ ನಮ್ದು ನಾವು ಈ ಜನಗಳನ್ನ 3 ಕುಟುಂಬ ಮಾಡೀನಿ. 7ನೇ ಕುಟುಂಬ ಏನ್ ಮಾಡುತ್ತೆ, ದೇವಸ್ಥಾನಕ್ಕೆ ಏನಾದ್ರು ಸಹಾಯ ಮಾಡ್ಬೇಕಾ, ನಮ್ಮಿಂದ ಏನಾದ್ರು ಸೇವೆ ಬೇಕಾ ಅಂತ ಕೇಳುತ್ತೆ. 3ನೇ ಕುಟುಂಬ ಬಂದು ಏನು ಕೇಳಲ್ಲ, ಬಂದು ಕಸ ಹೊಡಿಯುತ್ತೆ, ಎಲ್ಲ ಗುಡ್ಸ್ ಮಾತಾಡುತ್ತೆ. ಇದ್ರಲ್ಲಿ ನಾನು 3ನೇ ಕುಟುಂಬ ಬಹಳ ಹೋಗ್ತೀನಿ. 1ನೇ ಕುಟುಂಬ ನಂಗೆ ಕಂಡ್ರಾಗದೇ ಇಲ್ಲ. ಲೇಟ್ ಆಗುತ್ತಾ, ಎಷ್ಟೊತ್ತಾಗುತ್ತೆ, ಕೈ ಬೇರೆ ಹಿಂಗೆ ಮತ್ತೆ ನಮ್ಮ ಒಬ್ಬರ ಬಂದಿರ್ಬೇಕು. ಮತ್ತೆ ಬೆಳಿಗ್ಗೆ ಕೇಳ್ತಾರೆ, ಹೇಳ್ತಾರೆ. ನೆನ್ನೆ ಬಂದು ನೆನ್ನೆ ಯಾರೋ ನಿಮ್ ಚಂದ ವಸ್ತು ಮಾಡಿದ್ರೆ ದುಡ್ಡು ಕೇಳಿದ್ರೆ 1 ರೂಪಾಯಿ ದುಡ್ಡು ಯಾರಿಗೂ ಕೊಟ್ಟಕ್ಕಂಥದ್ದು ಏನಿಲ್ಲ. ನಮ್ಮ ದೇಶದಲ್ಲಿ ಯಾರು ಚಂದ ವಸ್ತು ಮಾಡಲ್ಲ, ನೀವು ನೋಡಿರ್ತೀರಲ್ಲ ಸಾಕಷ್ಟು ಬರೀ. ನಾನು ಹೇಳ್ತಾ ಇರ್ತೀನಿ, ಪದ ಅದೇ ಹೇಳ್ತಾ ಇರ್ತೀನಿ, ಯಾರಿಗಾರ ಭಕ್ತಿ ಇದ್ರೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ ಅಂತ. ಇಲ್ಲಿ ಬಂದು ಇದೇ ಫಸ್ಟ್ ಬಂದೀವಿ ಅಂದ್ರೆ ನಾವು ಸನ್ಮಾನ ಮಾಡಲ್ಲ, ನಮ್ಗೇನು ಗೊತ್ತಿಲ್ಲ ಅಂದ್ರೆ ಪಾಠ ಮಾಡೋಕ್ಕಾಗಲ್ಲ, ಹುಷಾರಾಗುತ್ತಾ ಅಂದ್ರೆ ಮನೆ ಬರೋಕ್ಕಾಗಲ್ಲ. ಈ 3 ಬಿಟ್ಬಿಡಿ. ಎಂತ ಜನ ಬರ್ತೀರಾ ಅಂದ್ರೆ, ಈಗ ಯಾವನೊಬ್ಬ ಮಲ್ಲೇಶ್ ಅಂತ ಯಾವನೊಬ್ಬ ನನ್ನ ಮೆಸೇಜ್ ಮಾಡಿ ನನ್ಗೆ, ನಾವಿಲ್ಲಿ ಅಂದಾಶ್ರಮ ಸಹಾಯ ಮಾಡ್ತೀವಿ, ವೃದ್ಧಾಶ್ರಮ ಸಹಾಯ ಮಾಡ್ತೀವಿ, ಇಲ್ಲಾಂದ್ರೆ ಯಾವನಿಗೂ ಬಂದು 1 ರೂಪಾಯಿ ಕಲ್ಲೆತ್ತ ಸಿಕ್ತಿರಲ್ಲ, ಬ್ಯಾಡ್ ಮೆಸೇಜ್ ಮಾಡಿ ನೀವು ಬಂದು ನೀವಿಲ್ಲಿ ನಮ್ಗೆ ಹುಷಾರಾಗಿಲ್ಲ, ಮಾಟ ಮಾಡ್ಸಾರ, ಮಂತ್ರ ಮಾಡ್ಸಾರ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅವೆಲ್ಲ ತಲೆ ಬಿಡಿ. ಯಾರು ಮಾಟ ಮಾಡಿಸಿ ಶಾಶ್ವತ ಅಲ್ಲ. ಇಷ್ಟೊಂದು ಜನಕ್ಕೆ ಸಹಾಯ ಮಾಡೋ ನಮಗೆ ಆಗ್ತಾರೆ. ಯಾವನೊಬ್ಬ ಬರೀ ಆಂಬುಲೆನ್ಸ್ ಎತ್ಕೊಂಬಂದು ಅಜ್ಜಿ ಎತ್ಕೊಂಬದಕ್ಕೆ ಮೆಸೇಜ್ ಹಾಕಿ ನಿಲ್ಸ್ಬಿಡ್ತಾರ ಅಂತ. ಇಲ್ಲ ಯಾರೊಬ್ಬ ನನ್ನ ಮನೆ ಹಾಕಿನ ಅವನ ಆಸಂದನೊಬ್ಬ ಕಳಸ್ವಾಮಿ ಅಂತ, ಅವನಿಗೆ ಗೊತ್ತಿಲ್ಲ ನಾವು ಏನ್ ಸೇವೆ ಮಾಡ್ತೀನಿ ಅಂತ. ಆ ಮಕ್ಕಳು ಬಂದು 1 ರೂಪಾಯಿ ಸಹಾಯ ಮಾಡಲ್ಲ. ನಾನು ನಿಮ್ಗೆ ಯಾಕೆ ಬೈತೀನಿ ಅಂದ್ರೆ, ಇಲ್ಲೆಲ್ಲ ಜಾಸ್ತಿ ಬರ್ತಾರೆ. ಬೆಳಿಗ್ಗೆ ಒಂದು ಬಂದಿತ್ತು, ನಮಗೆಲ್ಲ ಹುಷಾರಾಗುತ್ತಾ ಅಂತಿತ್ತು. ಮಕ್ಕಳು ಬರಲ್ಲ ಅಂತೆ, ಹಳಮೆ ಬರಲ್ಲ ಅಂತಾರೆ. ಈಗ ನೋಡೋ ಪುಣ್ಯಾತ್ಮ ಕ್ಯಾನ್ಸರ್ ಹುಷಾರ ಬಂದು ಕೂತಾನ ಪುಣ್ಯಾತ್ಮ. ಅದ ಯಾವುದೋ
ಮಲೆಬೆನ್ನೂರಿಂದ ಬರ್ತಾನೆ ಶಿವಣ್ಣ ಅಂತ ಒಬ್ಬ, ಕಾಲ್ ಬರುತ್ತೆ ಲಿಂಗಾಯತ ಜನಾಂಗ, ಇದೇ ಕೈ ಕಾಲ್ ಬರುತ್ತೆ, ನನ್ನ ಫೇಸ್ಬುಕ್ ಮಾಡ್ತಾನೆ. ಆಂಧ್ರದಿಂದ ಬರ್ತಾನೆ, ಕಣ್ಣು ಬರುತ್ತೆ, ಅವನು ಫೋಟೋ ಹಾಕ್ತಾನೆ, ಮಾತಾಡೋಣ ಸ್ವಲ್ಪ ಬರ್ತಾನೆ, ಮಾತಾಡ್ತಾನೆ, ಅರೆ ಬಿಡಿತಾನೆ, ಜೀವನ ಉಳ್ಕೊಳಲ್ಲ ಅಂತ ಇವನಿದ್ದಾನೆ. ಕಣ್ಣೇ ಬಂದ ಒಂದು ಚಿಂತಾಮಣಿಯಿಂದ ಬಂದು ಹಳ್ಳಿ ಮಾಡಕ್ ಬಂದ ಇವನು. ನೀವೆಲ್ಲ ಬಂದು ಏನ್ ಮಾಡ್ತೀರಿ? ನನ್ನ ದೇವಸ್ಥಾನೊಳಗಿರೋ ಎಲ್ಲ ಅವರೇ, ನಿಮ್ಮ ಊರ ನಿಮ್ಮ ಜಾತಿ ಕುಲ ಹೊರದಾಡ್ ಸಾಯಿರಿ. ಇಲ್ಲಿ ಎಲ್ಲ ಮಿಕ್ಸ್, ನಾನ್ ಗೌಡ, ಎಲ್ಲರೂ ಮಿಕ್ಸ್ ಅವ್ರೆ. ಅಡಿಗೆ ಮಾಡಾರೆ ಎಸ್ ಧರ್ಮದ ಒಳಗಡೆ ಕೆಲಸ ಮಾಡಲ್ಲ ಒಂದೊಂದವರು. ಅವ್ರು ಕೆಲಸ ಮಾಡಕ್ ಬಂದಾರೆ, ಅವ್ರ ತಾಯಿ ತಂದೆ ಹುಷಾರಾಯ್ತು, ಅಪ್ಪ ಅಮ್ಮ ಹುಷಾರಾಯ್ತು ಅಂತ. ನೀವು ಬರ್ತೀರಿ, ಮಗ್ ಬರಲ್ಲ ಮದುವೆ ಮಾಡಿಸಿ, ಮಗಳು ಬರಲ್ಲ ಮಕ್ಳಾಗ್ತಾವ ಅಂತ, ಮಗು ಅಳುತ್ತೆ ಅಂತ ಬರ್ತಾರೆ. ಎಷ್ಟು ಜನ ಮಕ್ಕಳು ಅಳದೇ ಇಲ್ಲ. ಈಗೆಲ್ಲ ಮಗು ತಂದ್ರೆ ತಾಯಿ ತಂದೆ ಕೊಟ್ಟೋಗ್ಬಿಡೋದು, ಅವಳದೆಲ್ಲ ಏನ್ ಮಾಡ್ತವೆ? ಇಲ್ಲ ಹಾಕಿ ಹಾಕ್ಬಿಡೋದು. ಬೆಳೆದೆ ನಾವು 6 ದಿನ, ನಮ್ಮ ಅಪ್ಪನ ಬೆಳೆಸ ನಮ್ಮ ಚೆನ್ನಾಗಿ 3 ಡಿಗ್ರಿ ಓದ್ಸ ನಮ್ಮಪ್ಪ. 1 ಡಿಗ್ರಿ ತಾಯಿ ತಂದೆ ಹೆಂಗ್ ಸಾಕ್ಬೇಕು, ಅಂತಮ್ಮಳು ಹೆಂಗಿರ್ಬೇಕು ಅಂತ 1 ಡಿಗ್ರಿ ಕಲ್ಸೇನೆ. 2ನೇ ಡಿಗ್ರಿ ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡರಿಗೆ ಸಲಹೆ ಹಾಕ್ಬಾರ್ದು ಅಂತ ಕಲ್ಸೇನೆ. 3ನೇ ಡಿಗ್ರಿ ಚೆನ್ನಾಗಿ ಕಲ್ಸೇನೆ ನಮ್ಮಪ್ಪ. ಆಸ್ತಿದಷ್ಟು ಕಾಲ್ ತೆಗ್ಬೇಕು, ಸಾಧ್ಯವಾದ ನಾನು ಸಹಾಯ ಮಾಡ್ಬೇಕಂತ. ನೀವು ಬರ್ತ್ಡೇ ಕೇಕ್ ಮಾಡಿ ಪಟಾಕಿ, ಇನ್ನು ಹೊಸ ವರ್ಷ ಬಂತಲ್ಲಪ್ಪ, ಬಂತ ಹೊಸ ವರ್ಷ ಬರೋದು ಯುಗಾದಿ ಹಬ್ಬಕ್ಕೆ. ಕುಡಿಯೋರಿಗೆ ತಿನ್ನೋರಿಗೆ ಮೋಜು ಮಸ್ತಿಗೆಲ್ಲ ಬಂದಿದೆ ನಿಮಗೆ ಹೊಸ ವರ್ಷ. ಯಾರೋ ಪುಣ್ಯಾತ್ಮರು ದೇಶ ಇಲ್ಲಿ ದಿನಾಂಕ ಕಂಡಿಡಿದು ಅವ್ರದ್ದು ಸ್ಟೇಟಲ್ಲಿ ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ದೇಶದಲ್ಲಿ ಸಂತೋಷಕ್ಕೆ ಅವರು ನಾವು ಗೆದ್ದಿದ್ದೀವಿ ನಮ್ಮನ್ನೆಲ್ಲ ಅಂತ ಹೇಳಿ ಹ್ಯಾಪಿ ನ್ಯೂ ಇಯರ್ ಅಂತ ಮಾಡ್ತಾರೆ. ನಮ್ಮ ಅರ್ಧ ಬರ್ಧ ಆದವು ಎಲ್ಲ ತಗೊಂಡು ಹ್ಯಾಪಿ ನ್ಯೂ ಇಯರ್ ಅಂತಾರೆ. ಅಪ್ಪ ಬಿದ್ರು ಪರವಾಗಿಲ್ಲ, ನಮ್ಮ ಬಿದ್ರು ಪರವಾಗಿಲ್ಲ, ಮಕ್ಕಳು ನೋಡ್ಕೊಂಡು ಪರ ರಾತ್ರಿ 4 ಗಂಟೆ ಕುಡ್ಕೊಂಡ್ಬಿಟ್ಟು ರೋಡಿ ಪಟಾಕಿ ಎಷ್ಟು ಡಮ್ ಡಮ್ ಅಂತ ಪಟಾಕಿ ಹೊಡೆದ್ಬಿಟ್ರೆ ಸಾಕು, ಹ್ಯಾಪಿ ನ್ಯೂ ಇಯರ್ ಆದಂಗೆ ಲೆಕ್ಕ. ಯುಗಾದಿ ಹಬ್ಬ ವರ್ಷ ಹಸತ್ ನಮಗೆ ತಿನ್ನಕ್ಕೆ ಅನ್ನ ಕೊಡುತ್ತೆ. ಯಾರೋ ಮಾಡ್ರೋ ಒಬ್ರು ಮಾಡಲ್ಲ. ಯುಗಾದಿ ಹಬ್ಬ ಶುಭಾಶಯ ಯಾವನು ಹೇಳಲ್ಲ. ಹ್ಯಾಪಿ ನ್ಯೂ ಇಯರ್ ಅಪ್ಪ ಪಟಾಕಿ ಹೊಡಿತೀನಿ, ನಿಮ್ಮ ಮನೆ ಬಾಗಿಲು ಹೊಡ್ಕೊಂಡ್ಬಿಡ್ರು, ನಿಮ್ ಪಳ್ಳಿ ಕಟ್ಟಾಕಲ್ರಿ, ಬೀರ್ ಬಾಟ್ಲಿ ರೋಡಿಗೆ ಎಸಿ ಬಂದು ನಿಮ್ ತಲೆ ಬಿಟ್ಟು ಹೊಡ್ಕೊಳ್ಳಿ, ಪುಣ್ಯ ಬರುತ್ತೆ. ದಯವಿಟ್ಟು ಯಾರು ಬುದ್ಧಿ ಕಮ್ಮಿರೋರಾದ್ರೆ ರೋಡಿಗೆ ಪಟಾಕಿ ಎಸೆಯೋದು ಡಮ್ ಡಮ್ ಅಂತ ಮಾಡಬೇಡಿ. ಅವರು ನಮ್ಮನ್ನು ಆಡ್ಕೊಂತ ಇರೋದು, ನಿಮ್ಗೆ ಗೊತ್ತಾಗಲ್ಲ. ಯುಗಾದಿ ಹಬ್ಬಕ್ಕೆ ಮಾಡಿ ನಿಮ್ ತಾಯಿ ತಂದೆಗೆ ಅನ್ನ ಹಾಕಿ ಒಳಗೊಬ್ಬ, ನಿಮ್ ತಾಯಿ ತಂದೆಗೆ ಅನ್ನ ಹಾಕಿ ನಿಮ್ಗೆ ಜೀವನದಲ್ಲಿ ಒಳ್ಳೆ ಆಗ್ತದೆ. ಇನ್ನ ಹ್ಯಾಪಿ ನಿಮ್ಮ ಮಕ್ಕಳು ಹುಟ್ಟಿದ ಹಬ್ಬ ಮಾಡ್ತೀನಿ, ಪಟಾಡೆ ಮಾಡ್ತೀನಿ, ಕೇಕ್ ಕಟ್ ಮಾಡ್ತೀನಿ ಹಬ್ಬ ರಾತ್ರಿ 12 ಗಂಟೆಲಿ ಯಾವ್ದಾರ ಊರಿಗೆ ಹೋಗಿ ಅಕ್ಕಪಕ್ಕ ಅಂದಾಶ್ರಮಕ್ಕೆ ಹೋಗಿ 4 ಜನಕ್ಕೆ ಅನ್ನ ಹಾಕ್ಬಿಡಿ, ಇಲ್ಲ ಬಟ್ಟೆ ಕಟ್ಬಿಡಿ. ಇನ್ನೂ ಉತ್ತಮಾತ್ ಕೆಲಸ ನಾವು ಮಾಡ್ತೀವಿ, ನೀವು ಮಾಡ್ಬಿಡಿ. 4 ಬೆಸ ತೊಗೊಳ್ಳಿ. ರಸ್ತೆಗೆ ಯಾರು ನೆಲೆ ಇಲ್ದಾನೆ ಹಾಸ್ಕಿಲ್ದಾನೆ ಒತ್ಕೊಳಕ್ಕಿಲ್ದಾನೆ ಮಕ್ಕಳು ಮಂಕ್ಷ ಮಂಗಿರ್ತಾರೆ, ಅಂಗವಿಕಲರಿಗೆ ಅವ್ರಿಗೆ ಬೆಸ ಬಿಟ್ಬಿಡಿ, ಪುಣ್ಯ ಬರ್ತದೆ. 4 ಪೌಂಡ್ ಬೆಟ್ಟನೆ ಬಡಬಗ್ರಿ ಕೊಟ್ಬಿಡಿ, ಪುಣ್ಯ ಬರುತ್ತೆ. ಪಟಾಕಿ ಹೊಡೋದ್ರಲ್ಲ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ, ದುರ್ಗಾ ಸ್ಥಳ ಅಂತ ಬಂದು ಯಾರು ನಿಮಗೆ ದುಡ್ಡು ಕೊಡಿ, ಚಂದ ಕೊಡಿ ಅಂತ ನೀವು ಕೊಟ್ಟು ಅಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ನಾವು ಜವಾಬ್ದಾರಲ್ಲ. ನಾವೆಲ್ಲೂ ಕೊಡಕ್ಕೆ ಹೇಳಿಲ್ಲ. ಇಲ್ಲೂ ಸಹ ಅಷ್ಟೇ 50 ರೂಪಾಯಿ ಆಟೋ ಸೀಟ್ ಲೆಕ್ಕ, 200 ರೂಪಾಯಿ ಬಾಡಿಗೆ. ಅದ್ರ ಮೇಲೆ ಜಾಸ್ತಿ ಕೊಟ್ಟರು ಕಮ್ಮಿ ಕೊಟ್ಟರು ನಿಮ್ಮ ಮನೆ ಬರ. ಇಲ್ಲಿ ಕೊಟ್ಟಿನಿ ಆಟೋದವ್ರು ಕಾಯ್ತಾರೆ ಅಂತ ಬಂದು ಬೈಕ್ ಕಳಿಸ್ಬಿಡ್ತೀವಿ. ಆಟೋದವ್ರು ಕಾಯ್ತಾರೆ ಅಂತಾರೆ ಇಲ್ಲಿ, ಇವ್ರು ನೋಡ್ಕೋಬೇಕು ನಾವು. ಸಾಮ್ಯರಿದಾರ ಅಂತಾರೆ, ನಗು ಬರುತ್ತೆ ಎಲ್ಲ ಮಾತಾಡೋದು. ಅಲ್ಲಿ ಬರ್ತಾನೆ ಬೆಳಿಗ್ಗೆ ಯಾರೊಬ್ಬ ವಾಕಿಂಗ್ ಬಂದು ನನ್ನ ಕೇಳ್ತಾನೆ, ದುರ್ಗಾ ಸಾಯಿ ಜನ ಅಂತ ಹೂವಂದೆ ಸಾಮ್ಯರು ಇರ್ತಾರ ಅಂತಾನೆ. ಎಲ್ಲ ಏನು ಟೂರ್ ಒಂದೇ ನಾನು ಏನಪ್ಪ ದೇವರೇನು ಮೊಬೈಲ್ ಅಲ್ಲ, ನಾವೇನು ಚಾನಲ್ಗಳಲ್ಲ. ನಾವು ನಿತ್ಯ ಕೆಲಸ ಮಾಡ್ತೀವಿ. ಸಿಮೆಂಟಲ್ಲಿ ಹಾಕಿದ್ ನೋಡು, ಕಲ್ಲಲ್ಲಿ ಹಾಕಿದ್ವಿ, ನಮಗ್ ಕಾಲೇಟ್ ಐತಿ. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿರಲ್ಲ, ಬರ್ತೀರಿ ಮಗ ಹೊಡಿತಾನೆ ಅಂತೀವಿ, ಕೇಳಕ್ ಒಂದು ಖುಷಿ ಆಗ್ತದೆ. ದಿನಕ್ಕೆ ಒಬ್ಬರಾರ ಬರ್ತಾರೆ, 50 ಬಂದಿರೋಣ, ದಿನಕ್ಕೆ ಒಬ್ಬರಾರ ಬರ್ತಾರೆ, ಮಗ ಹೊಡಿತಾನೆ ಅಂತ. ಮಗಳು ಹೊಡಿತಾಳಂತೆ, ಸೊಸೊಡೆಗಳಂತೆ ಒಳ್ಳೆ ಮಗ ಒಳ್ಳೆನೋ ಒಳ್ಳೆ ಒಳ್ಳೆಲ್ಲ ಅಂತ ಬರ್ತೀರಿ. ಏನ್ ಕೇಳಕ್ ಬೆಳಗಿಂದ ಸಾಯಂಕಾಲ ಕೇಳೋದು ಏನ್ ಗೊತ್ತಾ? ಮಗೊಳುತ್ತೆ ಅಂತ. ಒಂದ್ ಮಗು ಅಳದ್ರೆ ಏನ್ ಮಾಡ್ತಾ ಆಸ್ತಿಗೆ ಹಾಕಿ ಪುಣ್ಯಾತ್ಮರು ಆಟನಾಶ ಮಾಡ್ಕೊಂಡಾರೆ. ಮಗು ಹತ್ರ ಏನ್ ಮಾಡಕ್ ನಾವು ಎಷ್ಟೋ ಜನ ಮಕ್ಕಳು ಅಳ್ತಾ ಇಲ್ಲ, ಮಾತಾಡ್ತಿಲ್ಲ, ಮಕ್ಕಳೇ ಇಲ್ಲ ಕೆಲವರಿಗೆಲ್ಲ ಆಯ್ತಾ. ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಲೇಟ್ ಆಗುತ್ತೆ ಅಂತ ಯಾರು ಇದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಯಪ್ಪ ಆಯ್ತಾ. ದೂರಿಂದ ಬಂದಾರ ಯಾರು ಕತೆ ಕೇಳಲ್ಲ ಇಲ್ಲಿ. ಯಾಕೆಂದ್ರೆ 5 ಅಡಿಗೆ ನೀರು ಯಾರಿಗೆ ಗೊತ್ತೇ ಇಲ್ಲ ನಿಮ್ಗೆ ನೀರಲ್ಲಿದ್ದಿಂದ. 8 ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿದ್ದಾರೆ ನಮ್ಗೆ. ಇದೇ ತಿಂಗಳು ಇಬ್ಬರು ಹುಟ್ಟಿದ ಬಾಯ್ತು. 22ನೇ ತಾರೀಕು ಒಬ್ಬ ದೊಡ್ಡೊಂದು, 7ನೇ ತಾರೀಕು ಒಬ್ಬಂದು. ಏನೇನು ಮಾಡಿ ಸೇವೆ ಅಂತ ನಿಮಗೆ ಗೊತ್ತಿರುತ್ತೆ ಆಯ್ತಾ. ಒಂದೇ ಒಂದು ಸೊಳ್ಳೆ ಒಬ್ಬರಿಗೆ ಕಡೆಯಲ್ಲ, ಮೋಸ ಅಂತೂ ಮಾಡೋದೇ ಇಲ್ಲ. ಬಾವಿಯಲ್ಲಿ ಯಾರಿಗೆ ಗೊತ್ತೇ ಇಲ್ಲ. ಮೆಟ್ಲು 9 ಹಾಕಿದ್ದಾರೆ, ಎಲ್ಲಿದ್ದ ಮೆಟ್ಲು, ದೇವಸ್ಥಾನ ಎಲ್ಲಿ ಕೂತಿತ್ತು ನೀರ್ ಮೇಲೆ ಯಾರಿಗೆ ಗೊತ್ತೇ ಇಲ್ಲ. ಬಟ್ ಒಂದು ಕೇಳೋದು ಒಂದೇ, ಲೇಟ್ ಆಗತ್ತಾ ಮುಗಿತಲ್ಲಿ ಅಲ್ವಾ. ಮನೆ ಕೂತ್ಕೊಂಡೆ ಬುಕ್ ಮಾಡ್ಬಿಡಿ ದೇವ್ರನ್ನ. ಅಲ್ಲ ಬುಕ್ಕಿಂಗ್ ಆಗಿರೋ ಟಿಕೆಟ್ ಇನ್ನು ಸ್ವಲ್ಪ ಕಾಯಿಲೆನ ಬುಕ್ ಮಾಡ್ಕೊಳ್ಳಿ. ಎಲ್ಲ ಅಲ್ಲೇ ಮನೆಯಿಂದ ಬುಕ್ ಮಾಡಿ ದೇವ್ರಿಗೆ ನಾವೇ ಬರ್ತೀನಿ ಮನೆಗೆ. ಅಮ್ಮ ಅಲ್ಲೋಗಿ ದೇವ್ರಿಗೆ ಬೇಡಮ್ಮ ಬೇಡಮ್ಮ ಅಂಬ ಬೇಡ. ಫಸ್ಟ್ ಅಲ್ಲಿ ಅಮ್ಮ ದೇವಸ್ಥಾನಕ್ಕೆ ಬನ್ನಿ, ನಾನು ಮಾತಾಡ್ತೀನಿ. ಅಲ್ಲಿ ಒಳಗಿರೋ ದೇವ್ರು ನಾವಲ್ಲ, ದೊಡ್ಡವರು ನಮಗಿಂತ. ಹೋಗಿ ಒಳಗೆ ಬನ್ನಿ ಆಯ್ತಾ. ಸರಿ ಒಳ್ಳೆ ಇದು ತಪ್ಪು ನೀವು ಮಾಡೋದು, ತಪ್ಪು ನೀವು ಏನ್ ಕೆಲಸ ಮಾಡ್ತೀರಾ? ಏನು ಇಲ್ಲ, ನೀವ್ ಯಾಕೆ ಅಲ್ಲ ರೀ, ನೀವು ಏನ್ ಗೊತ್ತ ಇದೆಲ್ಲ ಮಾಡ್ಬಾರ್ದ್ರಿ, ಬೇಜಾರಾಗತ್ತೆ. ನೋಡಿ ಇವ್ರಿಗೆ ಕೆಲಸ ಮಾಡ್ಬಾರ್ದಲ್ವಾ? ಇವ್ರನ್ನ ದೇವಮಾನವ್ರ ಕರಿತೀವಿ ಅಂದ್ರು. ಇವ್ರು ತಟ್ಟೆತರ ಅವಶ್ಯಕತೆ ಇದೆಯಾ? ಇಲ್ಲ, ಖಂಡಿತ ಬೇಡಪ್ಪ.
ನಾನು ಜನರಿಗೆ ಹೇಳೋದಲ್ಲ, ದುರ್ಗಮ್ಮ ಸತ್ಯಗಳು ಈ ತರ ಬೇಡ. ನನಗೆ ಬಡಬಗ್ಗರಿಗೆ ನಾನು ಉದ್ಧಾರ ಮಾಡಕ್ಕೆ 1 ರೂಪಾಯಿಗೆ ಸಾಕು ನನಗೆ. ಇದು ನೀವು ಮಾಡಬಾರ್ದು, ನಂಗೆ ಬೇಜಾರಾಗ್ತದೆ. ಇಲ್ಲ ಗುರುಗಳೇ, ಒಂದು ಅಂತರ ಕಟ್ಟಿ ಇನ್ನೊಮ್ಮೆ ಈ ಕೆಲಸ ಮಾಡಬಾರ್ದು. ಆಯ್ತು ಗುರುಗಳೇ, ಆಯ್ತು ಗುರುಗಳೇ. ಈ ಕೆಲಸ ಮಾಡಬಾರ್ದಲ್ವಾ? ಜೀವನ ನಾವು ಜೀವನ ಕೊಡ್ಬೇಕು, ನಮಗೆ ಜೀವನ ಕೊಡಬಾರ್ದು. ಆಯ್ತು ಗುರುಗಳೇ, ನಿಮ್ಮ ಲೇಟ್ ಆಗುತ್ತಾ ಅಂತಿರಲ್ಲ, ಅಂತರ ಹಾಕೊಳ್ಳಿ ಅಂತ ಹೇಳ್ತೀನಿ. ನಾವು ಆ ಕ್ಯಾಶ್ ಈ ಕ್ಯಾಶ್ ಅಂತಾರೆ, ಬಂಗಾರ 50 ಹಾಕೊಂಡಿರ್ತಾರೆ. ಕಾರ್ಯವನ್ನು ಸ್ಟಿಕ್ಕರ್ ಹಾಕೊಳ್ಳಿ ಅಂತೀನಿ, ಸಣ್ಣದಿಲ್ವಾ ಅಂತ ಫ್ರೀ ಕೊಡಿ ಅಂತ ಕೇಳ್ತಾರೆ. ಇವ್ರ ಮಧ್ಯೆ ಇವರೇ ಯಾರು ಬಿಟ್ರು? ಇವರೇ ಬಿಟ್ರು. ನೀವೇ ಬೆಟ್ರು, ನೀವೇ ದೇವಮ್ಮನವರು. ನಿಮ್ಮ ಮುಂದೆ ಯಾರು ಇಲ್ಲ ನನ್ನ ಲೆಕ್ಕಾಚಾರ. ಬರೀಲಿ, ತಾವು ಯಾವ ಊರವರು ಅಂದ್ರಿ? ಅಲ್ಲಿ ಎಲ್ಲಿದ್ದೀರಿ ನೀವು? ಗುರುಪುರ. ಇವಾಗ ಹುಬ್ಳಿಯಲ್ಲಿ ಗುರುಪುರ. ನೀವು ಗುರುಪುರನ ನೋಡಿದಿರ ನಾನು ಯಾವ ತರ? ಹೋದ್ಸಲ ಬಂದಾಗ ಹೇಳಿ ಸ್ವಾಮಿ, ನಿಮ್ಮ ರಾಯಲ್ ಬಸ್ ಬೇಕಲ್ಲ ಕ್ಲೀನರ್. ವಿಜಯನಗರ ಇದ್ದೆ ನಾನು, ಶಿವಮೊಗ್ಗದಲ್ಲಿ 8 ವರ್ಷದಿಂದ ನಾನು ಸಿಟಿ ಬಸ್ ಕ್ಲೀನರ್, ಶಶಿಕುಮಾರ್ ಬಸ್ ಅಲ್ಲಿ ನಾನು ಸುವರ್ಣ ಬಸ್ ಡ್ರೈವರ್. 18 ರೂಪಾಯಿ ಸಂಬಳ ಬಂದಿದ್ದೆ ನಾನು ಬೆಳಗಟ್ಟಕ್ಕೆ ಅಣ್ಣನಗರದಲ್ಲಿ. ತಮ್ಮ ವಯಸ್ಸಿನಲ್ಲಿದ್ದರು. ಫೇಸ್ಬುಕ್ಕಲ್ಲಿ ನೋಡಿ ನಾನು ಅರ್ಕೆ ಮಾಡ್ಕೊಂಡೆ, ಹುಷಾರಾಗಲಿ ಏನು ಹುಷಾರಿಲ್ಲ? ಕ್ಯಾನ್ಸರ್ ಆಯ್ತಾ? ಇಲ್ಲ ಅಮ್ಮ ಬೇಡ್ಕೊಂಡಿದ್ರಾ? ಬೇಡ್ಕೊಂಡ್ ಹುಷಾರಾಗಿದೆಯಾ? 1 ವಾರ ವಯಸ್ಸಿನಲ್ಲಿ ಇದ್ರು. ಹಾಂ, ಇವಾಗ ಅಮ್ಮ ಬೇಡ್ಕೊಂಡ್ಮೇಲೆ ಹುಷಾರಾಗಿದೆಯಾ? ಕಾಸು ಹಾಕಿರಿ. ಆಮೇಲೆ ನೆಕ್ಸ್ಟ್ ಬಿರಿಯಾನಿ ಇದೆಲ್ಲ ಬರುತ್ತೆ, ಎಣ್ಣೆ ಪ್ಯಾಕೆಟ್ ಎಲ್ಲ ಬರುತ್ತೆ. ಕಾಸು ಹಾಕಿ. ನಾನು ಕೆಲವು ಸಮಾರಂಭಗಳು ಹೋಗ್ತೀನಿ. ಸನ್ನಿಕಂದ್ರೆ ಒಬ್ಬರೇ ಅಲ್ಲ ಅಲ್ವಣ, ಇಲ್ವೇಣ? ಕೈ ಮುಟ್ಟಿ. ಈಗ ಮುನ್ಸಿಪಾಲ್ಟರ್ ಬಂದು ಕಸ ಎತ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ಗಳು ಬಂದು ಪೇಷಂಟ್ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ನರ್ಸ್ಗಳು ಕಸ ಹೊಡಿಲ್ಲ ಏನು ಮಾಡೋಕ್ಕಾಗಲ್ಲ. ಶಾಲೆಯಲ್ಲಿ ಮಕ್ಕಳು ಆಯಗಳು ಕ್ಲೀನ್ ಮಾಡಿ ಏನು ಮಾಡೋಕ್ಕಾಗಲ್ಲ. ಎಲ್ಲರಿದ್ದಾರೆ ಜನಸೇವೆ ಮಾಡ್ತಕ್ಕಂಥ ಭೂಮಿ ಮೇಲೆ. ಎಲ್ಲ ಬೀಳ್ತಾರೆ. ಜನಸೇವೆ ಮಾಡೋರು ಭೂಮಿ ಮೇಲೆ ಸಾಕಷ್ಟು ಜನ ಇದ್ದಾರೆ. ಅವರಿಗೆ ನಾವು ಗೌರವ ಕೊಡ್ತಾ ಹೋಗೋಣ, ಗೊತ್ತಾ? ಯಾವತ್ತು ಮನುಷ್ಯ ನಾವು ಬಾರ್ದು. ನಮಗಿಂತ ದೊಡ್ಡವರಿದ್ದಾರೆ, ನಮಗಿಂತ ಒಳ್ಳೆ ಮಾಡೋರಿದ್ದಾರೆ. ನಾನು ಒಬ್ಬನೇ ಒಳ್ಳೆ ಮಾಡ್ತೀನಿ, ನಂದು ಹೊಟ್ಟೆ ಪಾಡು. ನಾನು ನೀವು ಅನ್ನ ಹಾಕ್ತೀರಾ, ಸೇವೆ ಮಾಡ್ತೀವಿ ಅಷ್ಟೇ. ಅರ್ಥಾಯ್ತಾ? ಅನ್ಕೊಂಡಿಲ್ಲ ಅನ್ನೋಗೆ ಬಂದು ನೀವು ಸ್ಥಾನದಾಗ ಕಸ ಗುಡಿಸಿ ನೀವು ಸೇವೆ ಕಸ ಗುಡಿಸ್ತಿ ಅಂತ ಅನ್ಕೊಂಡ್ಬಂದೆ. ಒಂದ್ಸರಿ ಕಸ ಬಿಡ್ತಾರಂತ ತಂಗಿ. ಇದೇ ಇರೋದು ಒಬ್ರು ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ರು ಬರ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಒಬ್ರು ಬರ್ತಾರೆ, ಹಿಂಗಿದ್ದಾರೆ ಅಣ್ಣಂಗೆ ಬಂದು ಕಸ ಹೊಡಿತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಪ್ರತಿ ಅಮಾವಾಸ್ಯೆ ಹುಷಾರಾಗ್ಯಾರಂತೆ. ಹಂಗೆ ಸೇಮ್ ಕಾಯಿಲೆ ಇಲ್ಲಿ ಕಸ ಹೊಡೆಯರಿಗೆ ಪುಣ್ಯ ನೋಡಿ. ಪ್ರತಿ ವಾರ ದಿವಸ ಮಂಗಳ ಬುಧ ದಿವಸ ಈ ಪುನಃ ತುಂಬ ಊತ ಬರ್ತಾನೆ. ಇವನು ಬಂದು ಪೊಲೀಸ್ ಹಾಕ್ತೀನಿ ನಿಂತಿದ್ದ, ಇಲ್ಲಿ ಬಂದು ಸೇವೆ ಮಾಡಿ ಪೊಲೀಸೇ ಬಿಟ್ಟ. ಅಲ್ಲೊಬ್ರು ಮಾಸ್ಟರ್ ಇದ್ದಾನೆ, ನನ್ನ ಮಕ್ಕಳಿಗೆ ಮಾಸ್ಟರ್ ಕೆಲಸನೇ ಬಿಟ್ಟಾನೆ. ಬೆಂಗೆ ಮಗು ಕತ್ತಿಂಗಂಟು 8 ವರ್ಷ ಮಗು ಆಯ್ತು, ಬಂದು ಸೇವೆ ಮಾಡ್ತಾವನೆ. ಸೇವೆ ಮಾಡೋರು ಭಾಳ ಜನ ಇದ್ದಾರೆ. ಬಟ್ ಎಷ್ಟು ಜನ ಕಸ ಹೊಡಿತಂಗೆ ಏನು ಬೇಡ, ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅಲ್ವಾ? ಕರೆಕ್ಟೇನಪ್ಪ? ದುಡ್ಡಿಲ್ಲ ದೇವರೇ, ದುಡ್ಡಿಗೆ ಕಾಣ್ಕಡಿಗೆ ದುಡ್ಡು ಹಾಕು, ಮರಿ ಕಡಿ ಕುರಿ ಕಡಿ ಇನ್ನಲ್ಲ. ಕಸ ಹೊಡಿರಿ, ಅಡ್ಬಿಡ್ರಿ, ಬೇಡ್ಕೊಳ್ರಿ, ಹೋಗ್ಬೇಕು ದೇವ್ರನ್ನ ಕರ್ಕೊಂಡೋಗಿ ಮನಸ್ಸಲ್ಲಿ, ಬಾಯಲ್ಲ ಅಲ್ವಾ? ಬ್ಯಾಗ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಅವ್ರು ಹೆಣ್ಮಕ್ಳಲ್ಲ. ನಾವು ನೆಂಟಿ ಎಣ್ಣೆ ಹೊಡ್ಕೊಂಡು ಸ್ಟಾರ್ ಹಾಕಿಬಿಟ್ರು ಗಂಡ್ಮಕ್ಳು ಭಕ್ತಿ ಅಲ್ಲ. ಅಡ್ಬೇಡಿ, ಕಸ ಹೊಡೀರಿ ಒಂದ್ಸರಿ. ಇಂಥ ಮತ್ತೆ ತಲೆ ಕಷ್ಟಬಿಡಿ, ಯಾವ ಕಾಯಿಲೆ ಬರಲ್ಲ ಆಯ್ತಾ? ಸಾಯ್ಬೇಕಾದ್ರೆ ಯಾರು ಹೇಳೋಕ್ಕಾಗಲ್ಲ ಏನಪ್ಪ. ನಾವು ಯಾರಿಗೆ ಯಾವ ಬರ್ತು ಹೇಳಕ್ಕ, ನಾನು ಮನೆ ಹೋಗ್ತೀನಿ, ಹಂಗೆ ಗ್ಯಾರಂಟಿನೇ ಇಲ್ಲ. ಬನ್ನಿ ಹೊತ್ತು ಉಣ್ಣಿ ಕಂತು ನಿದ್ದೆ ಮಾಡಿ. ನೀನು ಮತ್ತೆ ನೀವು ಬೈ ಮನೆ ಇಟ್ಟಿದ್ರೆ ಕಾಣಿಕೆ ತೆಗೆದು ತೋರಿಸಿದ್ದೀನಿ ಅಂದಾಜು ಮಾಡೋಣ. ನಂತರ ಗನ್ನ ಆಗಲ್ಲ. ಇಲ್ಲ ಅಂದ್ರೆ ಕ್ಯಾನ್ಸರ್ ಸರಿಯಾಗಂತೆ ಈಗ ಮಕ್ಕಳು ನಾಮಕರಣ ಮಾಡಬೇಕು, ಮದುವೆ ಹೋಗ್ಬೇಕು ಅನ್ನೋದಿದ್ರೆ ಯಾರು ಬಂದಿದ್ದಾರೆ ಯಾರು ಬಂದಿರೋ ತಡೆಗ ತಂತ್ರ ಕಟ್ಟಿ ಮನೆ ಹಾರ ಒಂದು ಫೋಟೋ ಇಕ್ಕಿರಿ. ಒಳ್ಳೆ ಗಂಡ ಸಿಕ್ತಿ, ಒಳ್ಳೆ ಅಡೆನ ಸಿಕ್ತಿ, ಒಳ್ಳೆ ಸಂಸಾರ ಸಿಕ್ತಿ, ಒಳ್ಳೆ ಮಕ್ಕಳಾಗಲಿಂದ ಬೇಡ್ಕೊಳ್ಳಿ, ಒಳ್ಳೆ ಕೆಲಸಕ್ಕೆ ಬೇಡ್ಕೊಳ್ಳಿ. ಕೆಲಸಕ್ಕೆ ಅನುಕೂಲ ಆಯ್ತಾ? ಊಟ ವ್ಯವಸ್ಥೆ ಮಾಡಿ ನಾಮಕರಣ ಮಾಡಿದ್ರೆ ನಮ್ಮ ಊಟ ವ್ಯವಸ್ಥೆ ಏನು ಮಾಡುತ್ತೆ ಕೊಡಿ. 1 ರೂಪಾಯಿ ಹಾಕಿ 10 ರೂಪಾಯಿ ಹಾಕಿ ಯಾರು ಸಂಜೆಯಿಂದ ಕೆಲಸ ಮಾಡೋಣ. 10 ಸರಿ ಬರ್ಬೇಕಾ 100 ಸರಿ ಬರ್ಬೇಕಾ ಅಂತ ಪ್ರಮೇಯ ಬೇಡ. ಬರಬೇಡಿ ಅಂತಿಲ್ಲ. ಸಾಲ ಮಾಡ್ಕೊಂಡಂಗೆ ಕಲ್ಸಿಲ್ದಂಗೆ ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಮನೆಗೆ ಹೋಗಿ ಆಯ್ತಾ? ಆಮೇಲೆ ಜನ ಬರ್ತಾರೆ ಬಂದು ಸಾಲ ಮಾಡ್ಕೊಳ ಅಂದ್ರೆ ನೇತ ಹಾಕ್ತೀನಿ ನಾನೇ ಈಗ ಕಡ ಮಾಡ ಅಂತ. ಆಯೋಣ, ವೆಯ್ಟ್ ಮಾಡೋಣ, ತಿನ್ನೋಣ ಫಸ್ಟ್. ಅಯ್ಯೋ ಅಂತರ ಕಟ್ಸೋಕೆ 1000 ಕಿಲೋ ಒಂದು ಎಲ್ಲಿ ಅಂತ ಇಲ್ಲಿ ಹೋಗ್ಬೇಕಲ್ಲ ತೊಗೊಂಡು ಕಟ್ಸೋಕೆ. ಇನ್ನೊಬ್ಬ ತಮ್ಮ ಬೆಂಗಳೂರಿದ್ದಾನೆ, ಇವನ್ನ ಒಬ್ಬ ಒಂದೇ ಯಾವ ಬೆಂಗಳೂರು ನೋಡಮ್ಮ ತಲೆ ಮೇಲೆ ಯಾರು
ನೋಡಿ ಮಕ್ಕಳಿಗೆಲ್ಲ ಮಸಾಲ ಮಾಡಿ ಹಾಲುನ ಮಾಡಿ ಊಟ ಮಾಡಿ ಮಾಡ್ತಾರೆ. ಪುಟ್ಟಣ ಕಣಗಾಲು ನಮ್ಮಮ್ಮ ಕ್ಯಾನ್ಸರ್ ಆಗಿತ್ತು. ಅಮ್ಮನ ಹೆಸರು ಹೇಳಿ ಹಾಸ್ಪಿಟ್ಲಿಗೆ ಹೋದೆ. ದಯವಿಟ್ಟು ಯಾವುದೇ ತಪ್ಪಿಲ್ಲದೆ ನನ್ನ ಅಮ್ಮನ ಕಾಪಾಡಿ ಇವತ್ತು ನನಗೆ ಉಳಿಸ್ಕೊಡು ಅಂತ ಹೇಳಿ ಬೇಡ್ಕೊಂಡಿದ್ದೆ. ಇವತ್ತು ಅಮ್ಮ ಹುಷಾರಾಗಿ ಬಂದಿದ್ದಾರೆ. ಅದಕ್ಕೆ ಅಮ್ಮನ ಸನ್ನಿಧಿಗೆ ಬಂದಿದ್ದೀನಿ. ಅಮ್ಮನಿಗೆ ಅರ್ಕೆ ಮಾಡಿ ಹೋಗಿದ್ದಕ್ಕೆ ನಮ್ಮ ಅಮ್ಮನ ಉಳಿಸ್ಕೊಟ್ಟಿದ್ದಾಳೆ. ಅಮ್ಮನ ಕಾಲಿ ಬೀಳ್ಬೇಕು, ನನ್ನ ಕಾಲಿ ಬೀಳಬಾರ್ದು. ಆಮೇಲೆ ದೇವರಲ್ಲ ನಮ್ಮ ಯಾವತ್ತೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ತಾ ಈ ಅಮ್ಮನ ಸನ್ನಿಧಿಗೆ ಬಂದಿದ್ದೀನಿ. ಇವತ್ತು ಅವ್ರ ಅರ್ಕೆ ತೀರ್ಸಕ್ಕೋಸ್ಕರ ದೇವ್ರು ನನಗೆ ಎಲ್ಲಾನು ಕೊಟ್ಟಿದ್ದಾನೆ. ನನ್ನ ಅಮ್ಮನ ಉಳಿಸ್ಕೊಟ್ಟಿದ್ದಾನೆ. ನಿಮ್ಮ ಅಣ್ಣ ಇದ್ದಾರಾ? ಇಲ್ಲ, ನನಗೆ 3 ಜನ ಹೆಣ್ಮಕ್ಳು. ನೀವೇ ನನ್ಗೀಗ ಅಣ್ಣನ ಸ್ಥಾನದಲ್ಲಿ ಇದ್ದೀವಿ. ಚಪ್ಪಾಳೆ ಸಾಯಂಕಾಲ 500 ರೂಪಾಯಿ ದುಡ್ಡು ಬಿರಿಯಾನಿ ಕಾಸು ಹಾಕಿ. ಸಾಯಂಕಾಲ 500 ರೂಪಾಯಿ ದುಡ್ಡು ಬಿರಿಯಾನಿ ಮತ್ತೆ ಡ್ಯಾನ್ಸ್ ಇರುತ್ತೆ. ಕ್ಯಾನ್ಸ್ ತಟ್ಟೋದು ಮಾಡಬಾರ್ದು. ಕಿವ ಬರ್ಬೇಕು. ಏನ್ ಮಾಡ್ತಾರೆ ಗೊತ್ತಾ ಜನಗಳು? ಎಲ್ಲೋ ಕಾಯ್ತೀರಿ, ಎಲ್ಲೋ ಇರ್ತೀರಿ, ಇಲ್ಲಿ ಬಂದು ಈಗ ಆಡ್ತೀರಿ. ಆಶೀರ್ವಾದ ಮಾಡಿ ಲೇಟ್ ಆಗುತ್ತೆ, ಬೇಗ ಹೋಗ್ಬೇಕು ಅಂತೀರ. ಆಲ್ರೆಡಿ ನೋಡಿ ಗುಣಿ ಕೊರೋನಾ ಬಂದಾಗೆಲ್ಲ ಬಾಗ್ಲಾಕಂತ ಇದ್ರಿ. ನಾವು ಅಂತ ಮಳೆ ಬರ್ತಾ ಇದ್ರಿ. ಅಮ್ಮ ಚೆನ್ನಾಗಿದ್ದೀಮ್ಮ? ಗಂಡು ಮಕ್ಳು ಇದಾರ? ಇಲ್ವ ಕಣ್ಣಿದ್ದೀವಿ ಕಾಣ್ತಾ ಇಲ್ವ? ಗಂಡು ಮಗ ಆಸ್ತಿಯ 3 ಜನ ಬರಿಬೇಡ, ನಮ್ಮ ಒಬ್ಬ ಬರಿ. ನಾನು ಅವ್ರಿಗೆ ಬಾಗನ ಕೊಡ್ತೀನಿ. ನಾನು ಯಾರಿಲ್ಲ ಅನ್ಬೇಡ, ಅಷ್ಟು ಜನ ದೊರೆ ಬರೋ ಬನ್ನಿ, ನಾವು ಬಾಗನ ಕೊಡ್ತೀನಂತೆ. ಆಸ್ತಿ ಕೇಳ್ಬೇಡಿ, 32 ಕುಂಟೆ ಅಷ್ಟೇ ಇರೋದು. ಇದು ಮಾತ್ರ ಅಪ್ಪ ಜಾಸ್ತಿ ಆಸ್ತಿ ಮಾಡಿಲ್ಲ, ನಾನು ಮಾಡಿಲ್ಲ ಅಕ್ಕ. ನೋಡಿ ಹಿಂಗೆ ನಾನು ಯಾರೋ ಅಮೆರಿಕದ ಕೊಟ್ಟಿದ್ದು ಕೆನಡಾ ವಾಚ್ ಕೊಟ್ಟಿದ್ರು, ಯಾರೋ ಗುಲ್ಬರ್ಗ ಕೊಟ್ಟಿದ್ರು. ಹಿಂಗೆ ಹಳೆ ಬಟ್ಟೆ ಹಾಕಿ ಜೀವನ ಮಾಡ್ತೀನಿ ಅಂತ. ಅವೇ ಕಾರ್ಗಳು 800 ಹೋಗಿದ್ದೀನಿ. ಆರೋಗ್ಯ ಇದ್ದೀನಿ. ಇಂಡಸ್ಟ್ರಿಯನ್ನು ಮಾತ್ರ ಹಂಗೆ ನೋಡಿಲ್ಲ, ನೆಮ್ಮದಿಗಿದ್ದೀವಿ ಅಂತ. ಇನ್ನೂ ಸರಿ ಹೇಳ್ತೀವಿ, ಯಾರು ದೇವ್ರ ಸೇವೆ ಮಾಡ್ತೀವಿ ಅಂದ್ರೆ 10 ಜನ ಸರಿ ನಮ್ಮ ಮನೇಲಿ ನಾವು ಒಬ್ಬೊಬ್ಬರು ಇವತ್ತು ಇಂಡಸ್ಟ್ರಿಯನ್ನು ಮಾತ್ರ ಹೆಂಗಿದ್ದೇವೆ ಅಂತ ನೋಡ್ತೀವಿ. ಸಿಗ ನನಗೆ ಮಾತ್ರ ಯಾವುದೇ ಕಾಯಿಲೆ ಕೊಟ್ಟರು ತಾಯಿ ನಮ್ಮವ. ನಮಗೇನು ಕಾಯಿಲೆ ಕೊಡೋದು ಬೇಡ, ಅವಳು ನಮ್ಗೆ ಶ್ರೀಮಂತಿ ಕೊಡೋದು ಬೇಡ. ಹೇಳಿ ಹಿಂಗೆ ಇದೀವಲ್ಲ, 43 ವರ್ಷ 44 kg ಇದ್ದೀನಿ. ಯೋಗ ಮಾಡ್ಕೊಂಡು ಆರಾಮಿದ್ದೀನಿ ನೋಡಿ. ನೀವು ಹಿಂಗೆ ಆರೋಗ್ಯ ಇರಿ ಆಗ್ಬೋದಾ? ಒಂದ್ಸರಿ ನೀವು ಕುತ್ಕ, ನಾನು ಕಸ ಕೊಡ್ತೀನಿ. ಇನ್ನು ಅಮ್ಮ ತಂಗಿ ತಂದು ಕೊಡ್ತಾರೆ ಆಯ್ತಾ? ಎಳೆ ಮಕ್ಕಳು ಇರೋಂಥ, ಚಿಕ್ಕ ಮಕ್ಕಳು ಇರೋಂತಕ್ಕಂಥವ್ರು ದಯವಿಟ್ಟು ಕುತ್ಕೊಳ್ಳಿ. ಕೂತ್ಕೊಬಿಟ್ಟ ಯಾರ ಕೊಡ್ತಾರೆ ಕೂತ ಮಕ್ಕಳು, ಚಿಕ್ಕ ಮಕ್ಕಳು ಇರೋಂತಕ್ಕಂಥ ದಯವಿಟ್ಟು ಕಲ್ ಮೇಲೆ ಕೂತ್ಕೊಳ್ಳಿ. ಬೇರೆ ತಂದು ಕೊಡ್ತಾರೆ. ಪೇಷಂಟ್ ಇರೋಕ್ಕಂಥವ್ರು ಅಪ್ಪಳೊಬ್ರು ಬಂದು ಪ್ರಸಾದವನ್ನು ಕೊಡಿ ಆಗ್ಬೋದಾ? ಆಮೇಲೆ ಸ್ವಾಮಿ ನೋಡ್ಬೇಕು ಅಂತಂದ್ರೆ ಇದ್ರೆ ಅವ್ರಿಗೆ 50,000, ಆದೊಳಗೆ 1 ಕೋಟಿ ಕಣಕ. ನಗ್ತಿಯಲ್ಲ ಮತ್ತೆ ಬೇರೆ. ನಾ ಮೊನ್ನೆ ದಾವಣಗೆರೆ ಹೋಯ್ತೆ ಕಣಕ, 80,000 ರೂಪಾಯಿ ಅಂತ ಕರ್ಕೊಂಡ್ಬಂದಿರಕ್ಕೆ ನನಗೆ ಏನು ದುಡ್ಡೇ ಇಲ್ಲ ಕಣಕ. ಹಿಂಗೇನಿತ್ತು ನಾನು ನೋಡ್ತಾ ಇದ್ದೆ. ಅವ್ರು ಮಸಾಗಿ ತೊಳಿತಾ ಇದ್ರು, ಮಜ್ಜಿಯಾಗಿ ತೊಳಿತಿದ್ರು. ನೋಡಿ ಸಾಕಾಗ್ಬಿಡ್ತು ನನಗೆ. ನಾನು ಬೇಜಾರು ಹಚ್ಚಿ ಬಂದೆ ಅಲ್ವಾ? ಯಾರು ತೊಳೆಯಂಗಿದ್ರು 50,000 ಯಾರು ತೊಳೆಯಲ್ಲ? ಬಂಗಾರ ಮಾಡೋಕ್ಕಾಗಲ್ಲ ಅಲ್ಲ ಪಾಪ. ನಮ್ದು ಒಂದು ದಪ್ಪ ಹಾಕೋಣ ಉಂಗ್ರ ಮಾತ್ರ ನೋಡಿ. ಒಟ್ಟು ಒಂದೊಂದೇ ಕೊಡ್ಬೋದಿಗೆ ತಿಂತೀರ ಮಕ್ಕಳ? ಫಸ್ಟ್ ಈ ಕಡೆ ಬಂದ್ಬಿಡು. ನಿಮ್ಮನ್ನ ನೋಡಿ ಇನ್ನೊಬ್ರು ನಿಂತ್ಕೊಂತಾರೆ. ಇಲ್ಲಿ ನಡೆಯೋಣ ಕಡೆ ಲೈನ್ ನಿಂತು ಹೋಗ್ರಿ. ಆ ಕಡೆ ಇಲ್ಲ ಭಾಳ ಹನ್ನೆರಡು ಬಂದಿಯಾ ಮಕ್ಕಳ? ಪ್ರಸಾದ ಕೊಡ್ತೀನಿ, ಬೈಕ ಬಿಡಿ. ಮನೆ ಹೊಡಿ ಹೊಡಿ ಬರಮ್ಮ. ಮನೆ ನೀನು ಕೊಡ್ತಾ ನೀನು ಕೊಡು ಇಬ್ರು ಹೇಳಂಗಿಲ್ಲ. ಎಲ್ಲರಿಗೂ ಒಂದ್ಸರಿ ನಮ್ಮ ಕಡೆಯಿಂದ ನಾವಲ್ಲ ಆಗೋದು. ಏನ್ ಮಾಡೋಣ? ಬಹುಮಾನ ಅಂತ ಕೊಡಲ್ಲ, ಸನ್ಮಾನ ಅಂತ ಮಾಡಲ್ಲ, ಸಂತೋಷ ಪಡೋಣ. ಸಾಕಲ್ಲ ಆಮೇಲೆ ಬಲ್ಲ ಬನ್ನಿ. ಆದರೆ ಸೈಡ್ ಬಿಡ್ಬೇಕಲ್ಲಿ.
ಇನ್ನೂ ಕುಡಿಲ್ಲ ಅಮ್ಮ ಇದೆ. ಬೇಕಾದ್ರೆ 2 ಸರಿ ಬನ್ನಿ. ಬೈಲಮ್ಮ ಸಾಕ ಮಗಳ ಸಾಕು ಒಂದು ತಿನ್ಬೇಕು ಮಗನೇ. ಇದು ಎಗ್ರೆ ಸಾಕು ಜೋಡ ಸಾಕು ತಿಂತಿಲ್ಲ ಪಾಪ ಮಕ್ಕಳಿಗೆ ಪಾಪ ಹಂಗೆ ನೀವು ತಿನ್ಬಿಡಿಮ್ಮ ಬೇಕಾ ಬನ್ನಿ ಆಧಾರ ಇಲ್ಲಿ ಇದರಲ್ಲಿ ಉತ್ತರ ಕರ್ನಾಟಕದ ಊಟ ಅಂತಾನೆ ಒಂದೇ ಸ್ವಲ್ಪ ಪದ ನೋಡಿ ಹಿಂಗೆ ಎತ್ಕೊಂಡ್ಬಿಟ್ರೆ ಮಕ್ಕಳೇ ಒಂದು ಸರಿ ಬಿಡ್ತಾ ಅಂತಂದ ಇನ್ನೊಂದು ಸರಿ ಮಕ್ಕಳು ಹಿಂಗೆ ಪೂರ್ತಿ ಎತ್ಕೊ ಬಟ್ಟೇನು ಅಷ್ಟೇ ಮಕ್ಕಳು 3 ಜನ ಒಂದು ಕೊಡು. ಮಕ್ಕಳು ಯಾರು ಕಳ್ಸ್ಕೊಂಡು ತಾಯಾರು ಬಂದು ಕರ್ಕೊಂಬರಪ್ಪ ದಯವಿಟ್ಟು. ಸರಿ ಕೊಡ್ತೀನಿ. ಮಕ್ಕಳು ಯಾರಿಲ್ಲ ಮಕ್ಕಳು ಕಳ್ಸ್ಕೊಂಡು ಯಾರು ದಯವಿಟ್ಟು. ಚಿಕ್ಕ ಮಕ್ಕಳು ಕಳ್ಸ್ಬಿಡ್ತಾರೆ. ಬೇಡ ಆ ಮಗಳು ಕೂಡ ಯಾರು ಮಗಳು ರಾಮ್ ಕಳ್ಸ್ಬಿಡ್ತಾನೆ ಆಮೇಲೆ ನೀನು ಹೊರೆ ಕೊಟ್ಬಿಡ್ತೀನಿ. ನನಗೆ 2 ಸರಿ ಮಕ್ಕಳು ಅಂತ ಹೊಟ್ಟೆ ಹೋಗ ಗೊತ್ತಾಯ್ತಾ? ಹೋಯ್ಪ ಅವಾಗ ಬಿಡ್ತೀನಿ. ಸ್ವಲ್ಪ ಒಂದು ಕೊಡಲಿ. ಮಕ್ಕಳುಗಳು ಅನ್ನ ಚೆಲ್ಲಬಾರ್ದು ಮಕ್ಕಳೇ. ತಿನ್ನು ಸ್ವಲ್ಪ ಬೆಳೆಸರಿ 3 ಸರಿ ತಿನ್ನಾರಿದೆ. ಒಬ್ಬರೇ ಇಬ್ಬರು ಮಕ್ಕಳು ಬರ್ಬೇಕು ನೀನು ಗೊತ್ತಾಯ್ತಾ? ಈಗ ಯಾರಲ್ಲೇ ಕೊಡು 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 ನೀನೇ ಯಾರ್ಲಕ್ಕಲ್ಲ ನಿಮ್ಮ ಮಮ್ಮಿ ಎಲ್ಲೋ ಕೊಡ್ತಾರೋ ಅಮ್ಮ ಪಾಪ ಜಲ್ದಿ ಹೋಗಿ ಮಗನ ಕೊಡಿ ಮಗ ನಾಚಿಕೆ ಬೇಡ ಹಣ್ಣು ಕೊಬ್ಬರ ನಾಚಿಕೆ ಬಾ ಇಬ್ರು ಬನ್ನಿ ಅವರಿಬ್ರು ಬನ್ನಿ ಟೈಮ್ ಆಗ್ತದೆ ಬಾ ಬಾ ಮಗಳೇ ಅದು ಸುಕ್ಕಿಲ್ಲ ನನ್ನ ತಂಗಿ ಅದಕ್ಕೆ ಯಾರು ಇವ್ರ ಯಜಮಾನ್ರು ಕೊಟ್ಟಿರ್ತಾರೆ ನಮ್ಮ ಮಕ್ಕಳು ಒಂದ್ಸರಿ ಮಕ್ಕಳು ಒಂದ್ಸರಿ ಎಲ್ಲ ಬಿಡೋಣ ಕೊಡ್ಸೋದಾಗಿ ಅಕ್ಕ 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 ತಪ್ಪು ಮಾಡ್ತೀನಿ ನೋಡಿ ಇದೇ ತಪ್ಪು ಸಾರಿ ಕೊಡ್ತೀನಿ ಅಕ್ಕ ಒಂದು 4 ಸಾರಿ ತಮ್ಮ ಒಂದಿನ ನೀಡ್ಕದ 4 ಸಾರಿ ತಮ್ಮಲ್ಲಿ ಅಯ್ಯ 4 ಸಾರಿ ತಮ್ಮಲ್ಲಿ ಬಡ ಅನ್ಕೊಳ್ತೀನಿ ನಮ್ಮ ಯಾರಿಲ್ಲ ಅನ್ಕೊಂಡು ಯಾವ ನಮ್ಮ ನೋಡಿ ಇಲ್ಲಿ ಎದುರಿಸ್ತಿಲ್ಲ ಎಲ್ಲಿಂದಲೂ ಬಂದಿರ್ತೀರ ದಯವಿಟ್ಟು ನೀವು ಏನು ಹಣ್ಣು ಕಾಯಿ ಬಿಟ್ಟು ಬೇರೆ ತಗೊಂಡಾಗ ಅನ್ಭವಿಸಿ ನಾವು ಜವಾಬ್ದಾರಲ್ಲ ನಿಮ್ಗೆ ಗೊತ್ತಿರುತ್ತೆ ಕಲ್ ತಗೊಂಡ ಕೂತ್ಕೊಂಡು ಏನಾದಾರೆ ಅಂತ ಇಲ್ಲ ವಾಚ್ಕತ್ ಏನಾದ್ರು ಗೊತ್ತಿರುತ್ತೆ ನಿಮ್ಗೆ ಇನ್ನು ಸಾಮಾನ್ಯ ಬ್ಯಾಟ್ ಮೆಸೇಜ್ ಮಾಡಿ ಏನಾದ್ರೆ ಅಂತ ನೀವು ಲೈವ್ ನೋಡ್ಕೊಂಡ್ಬಿಡಿ ನಾವೇನು ಕೂತಂಗೆ ಒಬ್ಬರು ಮೆಸೇಜ್ ಮಾಡಿದ್ರು ನನಗೆ ಇಲ್ಲಿ ಬಂದು ಕೂಗಾಡ್ತಿದ್ಲು ಮನೆಗೆ ಹೋಗಿ ಮುಗ ಹೋಗ್ಬೇಕು ಅಂತ ಇದು ಗೊತ್ತಾ ವಿಡಿಯೋ ಮಾಡ್ಕೊಂಡು ಕಣ್ಣೆ ಇಲ್ಲಿ ದಂಡಂ ಇನ್ನು ಈ ತರ ತಂಗಿಗಳು ಬಂದಿದ್ಲು ಹೊಟ್ಟೆ ನಾವು ಒಂದು ಅಳ್ತಿದ್ಲು ಅಲ್ಲಿ ಗಂಡು ಬಂದ ಏನು ನಿಮ್ಗೆ ಸಮಯ ಸಂಬಂಧ ಅಂತ ಹೇಳ್ಕೊಡ್ಬಿಡ್ತು ಕದಿದ ಸುರುವಲ್ಲ ಕೇಳಿ ಒಂದೇ ಒಂದು ಬಿಗ ಕಲ್ತೀವಿ ನಾವು ಮಾತನಾಡ್ತೀವಿ ಯಾರು ಬೇಡ ಒಂದು ಕಾಯಿ ಕಡೆ ಹೊತ್ಕೊಂಡು ಹೋಗ್ಬೋದು ಹೊತ್ಕೊಂಡೋಗಿ ಒಳ್ಳೇದು ಕಳಿಸ್ತೀವಿ ಹೀಗೆ ಇಲ್ಲಿ ಬರೀ ನಂಗೆ ಬ್ಯಾಗ್ ವಿಷಯ ಮಾಡಿದ್ರು ನಾಮಕರಣ ಮಾಡಿರಾ ಈಗ ಒಂಟಿನ ದಿನ ಒಳ್ಳೆ ಹೊತ್ತನ ಹೊಟ್ಟಿರುತ್ತೆ ಮನೆ ಸ್ವಂತ ಇದೆಯಮ್ಮ ಇಲ್ಲಿ ಬಂದ್ಬಿಡು ಆಯ್ತು ನಿಮ್ಮ ಮೈಸೂರಿಂದ ನಂಜುಂಡಪ್ಪ ಅಂತ ಅವನ್ನ ನಾನು ಸುತ್ತು ಮನೆ ಒಳಗೆ ಮಳೆ ಬಂದವನಿಗೆ ಸಿಂತಿದ್ದಾನೆ ಯಾಕೊತ್ತಾ ಮಕ್ಕಳು ಕೈ ಬರುತ್ತೆ ನಂಜುಂಡಪ್ಪ ಅವನೇನ ದೇವಸ್ಥಾನ ಪಾಯಕಿದೆ ಪುಣ್ಯಾತ್ಮ ವೈರಿಂಗ್ ಬರುತ್ತೆ ಪಿಡ್ಸ್ವರಕ್ಕೆ ರಾಮಲೋನ ಹೆಸರು ಅವನೇ ನಿಮ್ಮ ಮೈಸೂರು ದಾಖಲೆ ತಮಿಳ್ನಾಡನ್ನು ಕುಂಗಿ ಬಂದು ಅವನೇ ಮೇಸ್ತ್ರಿ ಮಾಡ್ತಾರೆ ಒಂದೊಂದು ಊರವ್ರು ಒಬ್ಬರು ನನಗೆ ಸಂತೋಷ ಹೇಳೋ ಯಾರು ಗೊತ್ತಾ ಅವ್ರು ಕೆಲಸ ಮಾಡ್ತಾ ಮಾನ್ ನೋಡಿ ನೋಡಿ ಏನು ಸೇವೆದೆಲ್ಲ ಮಾಡ್ತಾರೆ ಎಂಬುದಾ ಅಪ್ಪ ಯಾರಿಲ್ಲ ಅಂದೆ ನೀವೆಲ್ಲ ಇದ್ದೀರೇನಾ ಆಸ್ತಿ ಬರೀ ಅಲ್ಲ ಕುಡ್ಕೊಳಕ ವರ್ಷ ಬಾ ಮನೆ ಇಲ್ಲ ಮಟ್ಟಿಲ್ಲ ಅಂದ್ರೆ ಬಾ ಹೊರಗಡೆ ಒಂದು ಅಜ್ಜಿ
ಇದಾರೆ ಸುಮಾರು ಜನ ಹೇಳಲ್ಲ ಯಾರು ಅಂತ. ಕೆಲಸ ಮಾಡ್ತಾವ್ರೆ, ನೀನು ಕೆಲಸ ಮಾಡ್ತೀಯ, ವರ್ತನೆ ಊಟ ಮಾಡ್ತೀಯ ಆಯ್ತಾ. ಆಸ್ತಿ ಗೀಸ್ತಿ ಮಾತ್ರ ಕೇಳಬೇಡ. ಬರೀ ಜನ ಗಂಡು ಮಕ್ಕಳು ಬೈತಿರಲ್ಲ, ಹೆಣ್ಮಕ್ಳು ಬೇಯಂಗಿಲ್ವಾ? ನಮ್ಮನೆ ಒಳಗೆ ಇಬ್ಬರಿದ್ದಾರೆ. ಒಂದು ಅಜ್ಜಿ ಇದೆ, 2 ಹೆಣ್ಮಕ್ಳು ಎದೆ ಬಂದಾರ ಮಗಳಿಗೆ. ಎಲ್ಲರೂ ಕೆಟ್ಟಾರೆ, ಹೆಣ್ಮಕ್ಳು ಕೆಟ್ಟಾರೆ, ಗಂಡು ಮಕ್ಳು ಕೆಟ್ಟಾರೆ, ಎಲ್ಲರೂ ಒಳ್ಳೆಯರೇ. ನಮ್ಮ ಮನ್ಸು ಮಾತು ಜನ ಇರ್ಬೇಕಷ್ಟೇ. ಬಂದೆ ಕೊಟ್ಟಿದ್ದವರು ಹುಡ್ಕೋ ತಪ್ಪ ನೀವು ಹುಡ್ಕೊಂಡು ತಾಯಿ ಪಾಪಗೆ ನಂತರ ಆಗ್ತಿದ್ರು ಪಾಪಗೆ ಇಲ್ಲ ಅಂತ ನಂತರ ಬಿಡ ಒಂದೇ ಬಾತಿಗೆ ಇಲ್ಲಿ ಎಲ್ಲೊಂದು ಪಾಪಲ್ಲ ಇಲ್ಲಿ ಬಂದೀನಿ ಅಂತ ಮಾಡಿ ಬೇಡ. ಬಾಪು ಹುಷಾರು ನೋಡ್ಕೊಂಡು ಇದು ಕೋಲ್ಡ್ ಇರತ್ತಂತ ದೇವ್ರು ಏನು ಮಾಡಲ್ಲ ಗೊತ್ತಾಯ್ತು ಮಕ್ಕಳೇ. ನೀವು ಹುಷಾರು ನೋಡ್ಕೋಬೇಕು ಗೊತ್ತಾ. ಮಕ್ಳುಗಳಿಗೆ ಕುರ್ಕುರಲ್ಲೇ ತಿನ್ಸೋ ಬದಲು ಒಳ್ಳೆ ಫುಡ್ ತಿನ್ಸಿ. ನಾಮಕರಣ ಮಾಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡು ಹೋಗಿದ್ದು, ಬಂದು ಅರ್ಕೆ ಮುಗಿಸ್ಕೊಂಡು ನೀವೇ ಹೆಸರಿಟ್ಟಿದ್ದೀರಾ ಆದಿತ್ಯ ಅಂತ. ಇವನಿಗ ಮಾವ ಅಂದ್ರೆ ಇಲ್ಲ. ಅದೇ ಇವಾಗ ಕೆಲವ್ರು ಯಾರೋ ಕಣ್ಣು ದೃಷ್ಟಿ ಇಲ್ಲ ಮಗುಗೆ ಅಂತ ಹೇಳಿದ್ರು. ಹಂಗಾಗಿ ಅಮ್ಮನ್ ಬೇಡ್ಕೊಂಡಿದ್ದು, ಕಣ್ಣು ಮಾಡಿದ್ರೆ ಬೆಳ್ಳಿ ಕಣ್ಣು ತಂದು ಕೊಡ್ತೀವಮ್ಮ ಅಂತ ಬೇಡ್ಕೊಂಡಿದ್ದು. ಇವಾಗ ದೃಷ್ಟಿ ಎಲ್ಲ ಚೆನ್ನಾಗಿದೆ, ಅದಕ್ಕೆ ಅಮ್ಮನ ಅರ್ಕೆ ತೀರ್ಸ್ಬಿಟ್ಟು ಬೆಳ್ಳಿ ಕಣ್ಣು ಕೊಟ್ಟು ಮಡ್ಲಕ್ಕೆ ಬೆಳ್ಳಿ ಕಣ್ಣು ಕೊಡೋದಿಲ್ಲ. ನೆಕ್ಸ್ಟ್ ಪೂಜೆ ಮಾಡೋದಾ ಚೆನ್ನಾಗಲಿ ಪಾಪ ಅದ ಅಂದ್ರು. ಸಾಯಂಕಾಲ ಬಿರಿಯಾನಿ 90 ಎಣ್ಣೆ ಯಾವ ಇದಾರೆಲ್ಲ ಇದ್ದಾರೆ. ಇಸ್ಕೊಬೇಡಿ. ಯಾಕೆ ಸೀರೆ ಕೊಡ್ತೀವಿ ಅಂದ್ರೆ ಎಷ್ಟೋ ಜನ ಕೊಟ್ಟು ಸೀರೆ ಕೊಡ್ತೀವಿಲ್ಲ, ಹೊಡೋದು ಬಿಡಿರಲ್ಲ, ಹೊಡೆದು ಬಿಡ್ತಾರೆ ಇದ್ರ 3 ನಿಮ್ಮೆ ತಮ್ಮನಿ ನೋಡಿ. ಪಿತ್ತಕೋಸ್ಕರ ಆಗಿದೆ, ಹೊಟ್ಟೆ ಏನಾಗಿದೆ, ಹೊಟ್ಟೆ ಪರಿಸ್ಥಿತಿ ಇನ್ನೊಂದು ಹೇಳಿ ಮಮ್ಮಿ. ಏನು ನಾವು ಮನೆ ಬೇಕು ಅಂತ ಬಿಡ್ಕೊಂಡು ಹೋಗಿದ್ರಿ ಸ್ವಾಮಿ, ಕಟ್ಸ್ತಾ ಇದ್ವಿ ಆಲ್ರೆಡಿ. ಇದು 3ನೇ ಸತಿ ನಮ್ಗೆ ಬಂದ್ರು. ಅದಕ್ಕೆ ನಾವು ಸ್ವಾಮಿ ನಮ್ಮ ಮನೆಗೆ ಬಂದು ಅವರು ಪಾದ ಪೂಜೆ ಮಾಡಿ ನಮ್ಮ ಮನೆಗೆ ಅವರು ಕಾಲು ಊರಿಗೆ ಹೋಗ್ಬೇಕು. ಯಾವ ಗುರುಭಾಷೆ ಬರ್ತೀನಿ ಅಂತ ಹೇಳಲ್ಲ. ಯಾವ ತರ ನಿಮ್ಮ ಅನ್ನ ಋಣ ಬಂದಾಗ ನಾನು ಆದಷ್ಟು ಟ್ರೈ ಮಾಡ್ತೀನಿ. ಯಾವ ತರ ಒಮ್ಮೆ ನಿಮ್ಮನೆ ಖಂಡಿತ ಬರ್ತೀನಿ. ಒಮ್ಮೆ ಆ ದೇವಿ ಫೋಟೋ ನಮ್ಮ ಮನೆಯಲ್ಲಿ ಇರ್ಲಕ್ಕ ಇರ್ಲಿ, ಆ ದೇವಿ ಹೆಸರಿನಲ್ಲೇ ಕಟ್ತಾ ಇದ್ದಾರೆ. ನನಗೆ ಅದೃಷ್ಟ ಇರ್ಬೇಕಲ್ಲ, ನಿಮ್ಮನೆ ಅನ್ನ ಋಣ ಇರ್ಬೇಕಲ್ಲಕ್ಕ. ಒಂದ್ಸರಿ ನಿಮ್ಮನೆ ಖಂಡಿತ ಅವತ್ತೇ ಬರ್ತೀನಿ, ಇವತ್ತೇ ಬರ್ತೀನಿ ಸುಳ್ಳು ಹೇಳಲ್ಲ. ಅವತ್ತೇನೋ ನಂಗೆ ಹಸಿವಿದ್ದಾಗ ತಾಯಿ ನಮಗೆ ಎಲ್ಲ ಈಗ ಬೆಳಗಾವಿ ಅಂತವರೆಗೆ ಹೋಗ್ತಾ ಹುಡುಗರು ಏನೋ ನಂಗಂತರು ಅಕ್ಕ ನೋಡಂಗಾದಾಗ. ಎಷ್ಟು ವಯಸ್ಸು ನಿಮಗೆ? ಅದು ತಂಗಿ ಮನೆ ನಂಗೆ ನೋಡಂಗಾದಾಗ ಸ್ವಂತ ತಂಗಿ ಚಿಕ್ಕಮೂರು ಇದ್ದಾಳೆ, ಇಲ್ಲೊಬ್ಳು ಹಾಕಿದ್ದಾಳೆ, ನೀನೊಬ್ಳು ತಂಗಿಯರು ಅಂತೆಲ್ಲ ಒಂದು ಆಸ್ತಿ ಕೇಳ್ಬಿಡ್ತಾರೆ. ಆಸ್ತಿ ಬೇಡ್ರಿ, ನೀವೇ ಬಂದು ಅಕ್ಕ ತಂಗಿಯರ ಮನೆ ಪಾದ ಇತ್ತು ನಿಮ್ದು ಆಶೀರ್ವಾದ ಮಾಡಿ ಸಮಯ. ಅವತ್ತೇ ಬರ್ತೀನಿ ಅಂತ ಸುಳ್ಳು ಹೇಳಲ್ಲ. ಯಾವತ್ತರ ಒಂದು ಖಂಡಿತ ನಮ್ಮ ಮನೆ ಬರ್ತೀನಿ. ನೀವು ಸ್ವಲ್ಪ ಶಾಲೆ ಬಂದು ನಂಗೆ ಹೇಳಿ. ನಾವು ಆಸೆ ಇಟ್ಕೊಂಡ ನನಗೂ ಆಸೆ ಇದೆ ತಂಗಿ ಮನೆ ಬಂದ್ಬಿಟ್ಟ. ಆ ಸಾಮ್ಯಾರಿಗೆ ಗೃಹಪ್ರವೇಶಕ್ಕ ನಾವು ಫಸ್ಟ್ ನಮ್ಮ ಮನೆ ಬಂದು ಪಾದ ಪೂಜೆ ಮಾಡಿ ನಾನು ತಂಗಿ ನಂಬರ್ ಕೊಡಿ ನಮ್ಮ ತಮ್ಮ ಕೈಲಿ ನೋಡಿ. ಎಲ್ಲ ಬಂದು ಲೇಟ್ ಆಗುತ್ತಾ ಅಂದ್ರೆ ನಮ್ಮ ತಂಗಿಯರು ಬಂದು ಇಬ್ರು ಚಿತ್ರೆಯನ್ನು ಸ್ಪಿಟ್ ತಗೊಂಡಾರ, ಗೊತ್ತಿಲ್ಲ ಸ್ಪಿಟ್ ತಿನ್ನಲ್ಲ ಅಂತ. ಡಾಕ್ಟ್ರು ಶುಗರ್ ಬರುತ್ತೆ ಅಂತ ದಿವಸನೇ ನಾನು ತಿನ್ನಲ್ಲ ಅಂತ ಹೇಳಲ್ಲ. ಈ ಡಾಲ್ಡಾ ಗಿಲ್ಡೆಲ್ಲ ಹಾಕಿರ್ತಾರ ತಗೊಂಡು ನೀವು ಒಬ್ರು ಎಲ್ಲ ಬಾಯ್ತೀನಿ ಸ್ವಲ್ಪ ಒಂದು ದಿವಸ ತಿಂದ್ಬಿಟ್ಟು 2 ಕೆಜಿ ತಿನ್ಸಾರೆ. ಅವತ್ತಿನ ಹೊಸ ಐಡಿಯಾ ಅಡೀನಿ ಶುಗರ್ ಅಂದ್ಬಿಟ್ಟು ಸುಮ್ಮನೆ ಅದು ತಿನ್ಸಲ್ಲ. ಆಕೆ ಶುಗರ್ ಅಂತ ಹೇಳೋಣ ಅಲ್ಲಮ್ಮ. ಆಶೀರ್ವಾದ ಮಾಡ್ಬಾರ್ದು ಮಂಗರೆ ಬೇಡ ಅಂತ ದೇವರ ಆಶೀರ್ವಾದ ನಿಮ್ಗೆ ಇರೋದಕ್ಕೆ ಇಷ್ಟು ಜನ ಸೇರಿರೋದು. ಮಗ ನಮ್ಮ ಅನ್ಸ ನನ್ನ ಮಗ ನಾವು ಚಿಕ್ಕಮ್ಮ ಅಂತೀನಿ. ಆಂಟಿ ಇಲ್ಲ ನಿಮ್ಮಂತರ ಆಶೀರ್ವಾದ ನಮ್ಮ ತಾಯಿ ತಂದೆ ಆಶೀರ್ವಾದ ಈ ಜನ್ಮದ ಪ್ರೀತಿ ಇರೋದು. ನಾನು ಇದು ಅಂದಾಶ್ರಮಕ್ಕೆ ವೃದ್ಧಾಶ್ರಮ ಸಹಾಯ ಮಾಡ್ತೀವಿ, ಇಷ್ಟೆಲ್ಲ ಸೀರೆ ಕೊಡ್ತೀವಿ ಅಂದರೆ ಎಷ್ಟು ಜನ ಪುಣ್ಯಾತ್ಮರು ಕಾಣಿಕೆ ದುಡ್ಡು ಕಿತ್ತಿ ಬೇಕರು ದುಡ್ಡು ಅಂಗಡಿ ಕೊಂಡ್ಕೊಡ್ತಾರೆ. ಇನ್ನು ಬಂದಾರ ಇರಲ್ಲ ಕೆಲವು ಅಲ್ಲಿ ಕಾಣಿಕೆ ಡೈಬಿ ಅಂತ ತುಂಬಿಸಲ್ಲ, ಬರೀ ಮಾತು ಎಲ್ಲ ಕಡೆ ಬಂದೀವಿ ಅವ್ರು ಗೊತ್ತಾಗ್ತಂಗಿ ಎಲ್ಲ ಕಡೆ ಬಂದು ಹುಷಾರಾಗುತ್ತೆ. ಒಳಗೋಗಿ ಹೇಳ್ತಾರೆ ಎಲ್ಲ ಕಡೆ ಹೋಗಿ ಬಂದಾರೆ ಸುಮ್ಮನೆ ಮಾಡಕ್ಕೆ ಕೆಲಸದಲ್ಲೇ ತಂಗಿ ಸರಿ ತಂಗಿ ಯಾರು ತಂಗಿವಾ ಇದೊಂದು ತುಂಬಾ ಬಡವರಿಗೈತಿ. ಯಾರು ಆಫರ್ ಯಾರಿಲ್ಲ ನಿಮಗೆ ತಂಗಿ ಮೊಬೈಲ್ ಕೊಡೋದು. ಇದು ನನಗೆ ಮಕ್ಕಳಿಲ್ಲ ಯಜಮಾನರಿಲ್ಲ ಅಂತಕ್ಕಂಥ ಯಾರು ಬಂದಿರಾ? ಚೆನ್ನಾಗಿದ್ದೀರಾ ಮನೆ ಕಡೆ? ಶ್ರೀಮಂತರ ಬೆಲೆ ಆಸ್ತಿ ಬರೀ ಬೆಲೆ ಇದೆಯಲ್ಲ ಮಗಳೇ. ಇದಕ್ಕೆ ದೊಡ್ಡ ಆಸ್ತಿ ಯಾವ್ದು ತಪ್ಪಟ ಅಲ್ವಾ? ದೊಡ್ಡ ಕಾರ ಬರ್ತಾನೆ, ಸ್ಟಿಕ್ಕರ್ ಸಣ್ಣ ಹುಡುಕ್ತಾನೆ, ಅವನಿಗೆ ಕಾಯಿಲೆ
ಹುಷಾರಾಗಲ್ಲ. ದೊಡ್ಡ ಮನೆ ಕಟ್ಟಿರ್ತಾರೆ, ಅಪ್ಪ ಅಮ್ಮ ಇರಲ್ಲ. ಯಾರು ಪುಣ್ಯ ಅಂತ ಹೇಳೋ? ಸಣ್ಣ ಗುಡಲ್ಲಿ ಎಲ್ಲ ಇರ್ತಾರೆ, ಅವ್ರು ನಾವೇ ಪುಣ್ಯ ಅಂತರು. ಡ್ರೈವರ್ ಎಲ್ಲ ನಿಂತಮ್ಮ ತಂಗಿ ಬರ, ನಂಗೆ ಡ್ರೈವರ್ ಕಂಡು ಇಷ್ಟ ಅಂತಿರಲ್ಲ ಮನೆಯಾಳ. ಪುಣ್ಯ ಬದಲು ಒಂದು ಊರಿಗೆ ಬೋರ್ ಹಾಕ್ಸ್ಕೊಳ್ಳಿ, ಪುಣ್ಯ ಬರ್ತದೆ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಕಂಡರ್ ಮನೆ ಬಗ್ಗೆ ನೋಡೋದು ಬಿಡಿ. ಹೇಳ್ತಾ ಇಲ್ವ, ಇಷ್ಟೊಂದು ಸೇವೆ ಮಾಡಿದ್ದೀನಿ. ನನ್ನ ಅವನ ಮಲ್ಲೇಶ್ ಅಂತ ಹಾಕಿ ನನಗೆ ಕಳ್ಳಾಮ ಅಂತ. ಅವನಿಗೆ ಗೊತ್ತಿಲ್ಲ ಏಷನ್ ಸಹಾಯ ಮಾಡ್ತೀನಿ, ನನ್ನ ಹೆಂಡತಿ ಮಕ್ಕಳು ಸೇರಿ ನಾವೇ ಕೊಡ್ತೀವಿ ಬಂದ್ರೆ. ಅವನಿಗೆ ಗೊತ್ತೇ ಇಲ್ಲ ಆಯ್ತಾ. ನೀವು ಹಂಗೇನೆ ಇನ್ನೊಬ್ಬ ಯಾರೋ ಮನೋಹರ ಅಂತ ಯಾರೋ ಐವೇಕೆ ಹಾಕೇನೆ, ಒಂದು ಅಜ್ಜಿಗೆ ಮಂದಿ ನಾವು ಹೆಂಗಸರು ಮುಡ್ತಾರೆ ಹಾಕೇನೆ. ಏನ್ರಪ್ಪ ಬರೇ ಕೆಟ್ಟ ಬುದ್ಧಿ ಮಾಡೋದು, ಕಂಡರ್ ಬಳಿ ಬಗ್ಗೆ ನೋಡೋದು. ಒಳ್ಳೇದು ಮಾಡ್ತಾ ಹೋಗಿ. ನೀವು ಅಷ್ಟೇ ಕಂಡಬಳಿ ದಯವಿಟ್ಟು ಬಗ್ಗೆ ನೋಡ್ಬೇಡಿ. ಆಮೇಲೆ ಪಕ್ಕ ಮೇಲೆ ಗುದ್ದಾಡ್ರಿ ಮಾಟ ಮಾಡ್ಸಿರಿ ಅನ್ಕೊಂಡು ತಲೆಗೇನೆ ಇಟ್ಕೊಬೇಡಿಯಪ್ಪ, ಯಾರ ಕೇಳಿ. ಆಮೇಲೆ ನಿಮ್ಗೊಂದು ವಿನಂತಿ, ಕಂಡರ್ ಬಗ್ಗೆ ಮಾತಾಡಬೇಡಿ, ಅದು ಕಂಡ ಮೇಲೆ ಹೆಣ್ಮಕ್ಳ ಬಗ್ಗೆ ಬಗ್ಗೆ ನೋಡ್ಬೇಡಿ, ಯಾರಿಗೂ ಮಾಟ ಮಾಡ್ಬೇಡಿ. ಹೀಗಾರೆ ಮೊನ್ನೆ ಹಬ್ಬ ಬಂದು ಮಲಗಿದ್ದ, ಇಲ್ಲಿ ಕೈಕಾಲ ಬಿದ್ದೋಗ್ಬಿಟ್ಟು ಹಿಂಗೆ ಮಾಟ ಮಾಡಿಸ್ತೀರಿ ನೀವೆಲ್ಲ. ಏನ್ ಮಾಟ ಮಾಡಿ ಸಿಗುತ್ತೆ. ಆಮೇಲೆ ಅಂತನೂ ಬುದ್ಧಾರ್ ಸಾಯ್ಬೇಡ್ರು ಯಪ್ಪ, ಸತ್ತಾಗ ಯಾರು ಒತ್ಕೊಂಡೇ ಹೋಗಲ್ಲ. ಎಷ್ಟೇ ಕೋಟಿ ಕಟ್ಟರೆ ಇಲ್ಲ, ಒಂದ್ ಒಳ್ಳೆ ಮನೆ ಕಟ್ಕೊಳ್ಳಿ, ಒಂದೊಳ್ಳೆ ಆರೋಗ್ಯ ಅಂತ ದೇವ್ರನ್ನ ಏನ್ ಕೇಳಿ ಗೊತ್ತಾ, ಆರೋಗ್ಯ ಕೊಡವಾನು, ದುಡಿಯೋಕೊಂದು ಶಕ್ತಿ ಕೊಡವ, ಎರಡು ಕೇಳ್ಬೇಕು. ಸಾಯತಕ ಆರೋಗ್ಯಗಿರಿ, ಸಾವು ಬಂದೇ ಬರುತ್ತೆ. ಒಳ್ಳೆ ಸಾವು ಸಾರಿ. ಏನಾದ್ರು ಸಾಯೋದು ಮೋಜು ಮಸ್ತಿ ಮಾಡ್ಕೊಂಡು ಡಕ್ ಹಾಕೊಂಡು ರೋಡ ಸಾಯೋದು, ಆಕ್ಸಿಡೆಂಟ್ ಆಗೋದು, ಇಲ್ಲ ಕಾಯಿಲೆ ಬರೋದು, ಕೈಕಾಲ ಮುರ್ಕೊಳ್ಳೋದು ಎಲ್ಲ ಅಲ್ಲ ಆಯ್ತಾ. ಪ್ರಸಾದ ಕೊಡ್ತೀನಂತೆ ಅಣ್ಣ, ಅಣ್ಣ ದೊಡ್ಡರಲ್ವಾ ಆಯ್ತಾ. ಪ್ರಸಾದ ಕೊಡ್ತೀನಿ, ಅಲ್ಲಿ ಯಾರು ಪ್ರಸಾದ ತಾನು ಎಲ್ಲ ಬೇಕಲ್ಲ ಎಸಿಬೇಡಿ, ಬೇಕಾದ್ರೆ ತಗೊಳ್ಳಿ, ಬೇಡ ಅಲ್ಲಿ ಬಿಟ್ಟೋಗಿ ನಾವು ಊಟ ಮಾಡ್ತೀವಿ ಆಯ್ತಾ. ಯಾಕಂದ್ರೆ ಕೊರೋನಾ ಬಂದಾಗ 42-43 ದಿವಸ ಹಾಕಿದ್ದೆ, ಎಲ್ಲ ಒಂದೊಂದು ಇಲ್ಲೇ ಮಂಕಣರು. ಹೆಣ್ಮಕ್ಳು ಪಾತ್ರೆ ಬಿಡುತ್ತೆ ಅಂದ್ರೆ ಏನಾರ ಸಣ್ಣ ಉನ್ನೋದು ಕಳ್ರು. ಗಂಡು ಮಕ್ಳು ಕಲ್ಲೆತ್ ಬರೀ ಅವನು ಬರ್ತಾರಲ್ಲ, ನೋಡಿದ್ ನಾನು ಯಾರಂಗೆ ಕಳ್ಳ ಆಡ್ತೀರ ಅಂತ. ತಂತಂದ್ರೆ ಅದು ಬಿಟ್ಟೋಗ್ಬಿಡ್ರ ಕಾಲಿಗೆ ಅಪ್ಪ ಅಮ್ಮನ್ನ. ನಾ ಸಾಂಬಾರ್ ಅವ್ರು ಕಾಕಂಬಂದು ಪಾತ್ರೆ ಒಬ್ರು ಬೆಳಗ್ತಿರಲ್ಲ. ನಮ್ಮ ಮಕ್ಕಳು ಇಲ್ಲೇ ಮನೆ, ನಮ್ಮ ಮಕ್ಕಳು 3 ವರ್ಷ 1 ವರ್ಷ ಮಕ್ಕಳು ಪಕ್ಕಕ್ಕೆ ನೋಡಿ ಮಂಕಣರು. ಅವರು ಅಜ್ಜರು ನಿಮ್ಮಂತ ಆಂಟಿಯರು ಬಾರಮಂತ ಪಾತ್ರೆ ಬೆಳಗೋ ಸಿ ಸೊಂಟ ಅನ್ನೋರು. ನಮ್ಮಮ್ಮ ನಮ್ಮ ಹೆಂಡತಿ ಬೆಳಗಾರು. ನಾನು ನೋಡಿದ್ದೀನಿ 2 ಜನ ಹೆಂಗೆ ಬಂದಿರಲ್ಲ, ಭಕ್ತರಲ್ಲ, ಎಲ್ಲರಿಗೂ ಹುಷಾರಾಗಲ್ಲ. ನಮ್ದಾರ ಯಾರು ಕೆಟ್ಟೇ ಇಲ್ಲ. ಅದ್ರ ಪ್ರಸಾದ ಕೊಡ್ತೀನಿ, ಬೇಕಾದ್ರೆ ತಗೊಳ್ಳಿ, ಬೇಡ ಬಿಸಕ್ ಹೋಗ್ಬಿಡಿ. ಚೆನ್ನಾಗಿ ಕೈಕ ಚೆನ್ನಾಗಿರೋ ಅಲ್ಲಿ ಪೇಪರ್ ಅಲ್ಲಿ ಹಾಕ್ಬಿಟ್ಟು ಕೈ ಹಾಕೊಳ್ಳಿ, ನೀರನ್ನ ವೇಸ್ಟ್ ಮಾಡ್ಬೇಡಿ. ಯಾಕೆ ನಮಗೆ ಅಂತ ಜೋರ ಮಳೆ ಬಂದಿಲ್ಲ, ಎಲ್ಲ ನೀರು ಬರ್ತಾ ಇದೆ. ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಅವ್ರ ಕಡೆ ಬರಬೇಕು. ಅವ್ರ ಕಲ್ ಮೇಲೆ ಕುಣಿಸಿ, ಕಲ್ಲು ಮಾಡಿ ಪುಣ್ಯ ಜಾಗ ನಮ್ದಲ್ಲಿದು, ಯಾರ ಬಿಟ್ಟಾರೆ ಕಲ್ ಮೇಲೆ ಕುಣಿಸಿದೀವಿ, ಅದು ತೆಗಿತಿದ್ದು. ನಾವು ಲೋಕಾಯುಕ್ತ ಮನೆ ಇಲ್ಲದೆ ಹೋದ್ರೆ ಬಂದು ಕಲ್ ಬಿಡಿಸಿ ಅಂತ ಕರೀತಾರೆ, ಪೂಜಾರ ಕರೀತಾರೆ, ನಮ್ಮ ಕರೀತಾರೆ, ಬಂದು ಕಲ್ ಬಿಡಿಸಿ ಬನ್ನಿ ಅಂತ. ಗಂಡು ಹುಷಾರ ಹೆಂಡತಿ ಬಂದು ಬೇಡಿಕೆ ಬೇಕು, ಹೆಂಡತಿ ಹುಷಾರ ಗಂಡು ಬಂದು ಬೇಡಿಕೆ, ಮಕ್ಕಳು ಹುಷಾರ ಅಪ್ಪ ಅಮ್ಮ ಬರ್ಬೇಕು. ಅಜ್ಜಿ ಕಳಿಸ್ಬಿಟ್ರೆ ಅಜ್ಜಿ ಕಳಿಸ್ಬಿಟ್ಟು ಲೇಟ್ ಆಗುತ್ತೆ ಅಂತದೆ. ಏನ್ ಮಾಡೋದು, ಹೆಂಡತಿ ಬಂದು ಮೊನ್ನೆ ಹೇಳ್ತಾರೆ ಅರವರ ಇಂಗ್ಲೀಷ್ ಅಮ್ಮ, ನಮ್ಮ ಮದ್ಗಂಡೆ ಹುಷಾರಿಲ್ಲ ಅಂತಾಳೆ, ಕುಣ್ಸಮ್ಮ ಕಲ್ಲು ಬಿಡಿಸ್ಕೊಂಡು ನಿಂತಳೆ. ನಾನು ಕಲ್ಲು ಬಿಡಿಸ್ಬೇಕಂತ ಬಂದ ಅಮ್ಮಗೆ ಅಂದ್ರಪ್ಪ, ಕಲ್ಲು ತಗೊಬಿಡ್ತೇವೆ. ಹಿಂಗಾದ್ರೆ ವ್ಯವಸ್ಥೆನೇ ಬೇಡ, ಜನಕ್ಕೆ ವ್ಯವಸ್ಥೆ ಮಾಡೋಷ್ಟು ಗಲೀಜ್ ಜಾಸ್ತಿ. ನೈಟ್ ಹಾಕಿಂಗ್ ಬಿಡ್ತಿದ್ವಿ, ಅಡಿಗೆ ಮಾಡಿ ಒಣಗಿಡಲ್ವಾ ಅಂತಾರೆ. ಬೆಳಿಗ್ಗೆ ಎದ್ದು ಈ ಹ್ಯಾಂಡಿಕ್ಯಾಪ್ ಪೇಷಂಟ್ಗಳಿಗೆ, ಮಕ್ಳುಗಳಿಗೆ ಏನೋ ಹಾಲನ್ನ ಯಾರು ಕೊಂಡಾಪುರ ಹಾಲು ಕೊಡ್ತಾರೆ, ಮೊಸರನ್ನ ಕೊಟ್ಬಿಟ್ರೆ, ಮೊನ್ನೆ ಒಂದು ಅಮ್ಮ ಇಡ್ಲಿ ಕೊಡಿ, ನಮ್ಮ ಮಗ ಹಾಲನ್ನು ಉಣ್ಣಲ್ಲ ಅಂತಲ್ಲ, ಅವ್ರು ಮಾಡಿಕ್ಬೇಕು ಕೊಂಡಾಕ ಅವ್ರಿಗೆ. ಹಂಗಾಗಿ ಬಾತ್ರೂಮ್ ಇಲ್ಲ ಅಂತ ತಂಗಿಯರ ಬೇಜಾರ ಮಾಡಿ, ಬಾತ್ರೂಮ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತಲ್ಲ, ಬಾತ್ರೂಮ್ ಜಾಗ ಕಾಣುತ್ತೆ. ಬಂದಾರಲ್ಲ ಬಾತ್ರೂಮ್ ನೀರು ಹಾಕೊಂಡು ನಮ್ಮನ್ನು ಕರೀತಾರೆ, ಇಲ್ಲ ನಮ್ಮ ಅಪ್ಪನ ಕರೀತಾರೆ. ಹಂಗಾಗಿ ಬಾತ್ರೂಮ್ ಕಿತ್ತಾಕಿದ್ದು ಯಾರು ಬೇಜಾರಾಗ್ಬೇಡಿ. ಸ್ವಲ್ಪ ದಿವಸ ಮಾಡಿಸ್ತೀವಿ ಬಾತ್ರೂಮ್, ನೀವೇ ನೀರು ಹಾಕಿದ್ದು ಮಾತ್ರ. ಯಾಕೆ ನಮ್ಮ ಅಪ್ಪ ಅಮ್ಮನ ಕರ್ಬಿಟ್ರೆ ನಮ್ಗೆ ಬೇಜಾರಾಗುತ್ತೆ. ನಮ್ಮ ಅಪ್ಪನ ನೀರು ಹಾಕ್ಬಿಡ್ತಾನೆ ಅಂತ ಕರೀತಾರೆ ತಂಗಿ. ನಮ್ಮ ಅಪ್ಪ ಕಸ ಹೊಡಿತಾಂಗ ನಮ್ಮ ಅಪ್ಪನ ಕರ್ಬಿಟ್ಟು ಒಬ್ಳು ಗಂಡ ಹೆಂಡತಿ ಬಂದು, ತಾತ ನೀರು ಹಾಕ್ಬ, ನಮ್ಮ ಅಪ್ಪ ಹಾಕ್ಬಿಟ್ಟ ಪುಸ್ತಕ ನೀರ ಬಡಪ್ಪ ಅಂತ ಕರಿ. ಎಕ್ಸ್ಕ್ಯೂಸ್ ಮೀ ನೀರಿಲ್ಲ ಅಂತ ನಂಗೊಬ್ಳು ಅಲ್ಲಿ ಟ್ಯಾಂಕಲ್ಲಿ ಅಲ್ದ ಹಾಕ್ಯಾಡ್ರಪ್ಪ, ನಿಲ್ದ ಹೋದ್ರೆ ನಾವು ಬಂದು ಹಾಕಲ್ಲ. ಬಾತ್ರೂಮ್ ವ್ಯವಸ್ಥೆ ಮಾಡ್ಸಿಲ್ಲ, ಅಕ್ಕಿ ಬೇಜಾರಾಗ್ಬೇಡಿ, ಬೇಗ ಬಂದು ಬೇಗ ಹೋಗ್ಬಿಡಿ. ಇನ್ನ ಕಲ್ಲು ಒಂದು ಕಲ್ಲು ತೆಗಿತೀವಲ್ಲ, ಹ್ಯಾಂಡಿಕ್ಯಾಪ್ ಪೇಷಂಟ್ ಕಲ್ಲು ನಾವು ಕುಣ್ಸಕ್ಕಾಗಲ್ಲ. ಆಮೇಲೆ ಪೇಷಂಟ್ ಕಡೆ ಅವ್ರು ಬರಲ್ಲ, ಸಿಂಪಲ್. ಗಂಡು ಖುಷಿ ಹೆಂಡತಿ ಬರಲ್ಲ, ಹೆಂಡತಿ ಗಂಡು ಬರಲ್ಲ. ಇನ್ನು ಮಕ್ಕಳು ಖುಷಿ ಅಪ್ಪ ಖುಷಿ ಮಕ್ಕಳು ಅಂತ ಖಂಡಿತ ಬರಲ್ಲ. ಇನ್ನು ಹ್ಯಾಂಡಿಕ್ಯಾಪ್ ಮಕ್ಕಳು ಕಾರಣ ಅಂಬ ಅಜ್ಜಿ ಬರುತ್ತೆ, ಎಲ್ಲಮ್ಮ ಗಂಡ ಬರಲ್ವಂತೆ. ದೇವ್ರ ನಂಬಲ್ಲ, ಮಗಳು ಕಳ್ಸ್ಕೊಳ್ಳಿ ಅಂತ ಬರ್ತೀವಿ. ನಂಬಿಕೆ ಇರಬೇಕು, ಬನ್ನಿ. ನಂಬಿಕೆ ಇಲ್ಲ ಅಂದ್ರೆ ಮನೆಗೆ ಹೋಗಿ ಇಲ್ಲಿ ಪವಾಡ ನಡೆಯೋದು ಬಂದು ನಮ್ಮನ್ನ ನಂಬಿಕೆ ಮೇಲೆ ನಿಮ್ಗೆ ಇರ್ಲಿ. ಗೊತ್ತಾಗತ್ತಾ, ನೀವು ಯಾವ ಕ್ಷೇತ್ರ ಹೆಂಗ್ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಂಬಿಕೆ ಇರಬೇಕು. 2 ಸೇರ್ತ. 3ನೇದು ಏನಂದ್ರೆ ಗಡಿಯಾರ ಟೈಮ್ ಫೋಟೋ ಇರಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಅಲ್ಲಿ ಇಕ್ಕಿನಿ ಇಲ್ಲಿ ಇಕ್ಕಿನಿ ನಾಟಕ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ನಿಮ್ಮ ಅಪ್ಪ ಅಮ್ಮನ ಮುಟ್ಟ, ನಿಮ್ಮ ಹಿರಿಕರ ಮುಟ್ಟ, ನಿಮ್ಮ ಮಂದಿಯವ್ರ ಮುಟ್ಟ, ಇಲ್ಲ ಇದವ್ರನ್ನ ಮುಟ್ಟ. ಇದು ಭೂಮಿ ತಾಯಿ ಗಂಗೆ ಮಾತೆ ಅಂತ ಕರಿತಿದ್ದಾಗ ನಾವು ಇದು ಮುಟ್ಟ ಕೆಲ್ಸಕ್ಕೆ ಹೋಗಿ ದುಡೀರಿ. ಟೈಮ್ ಇದೆಯಾ, ವಾರಕ್ಕೊಮ್ಮೆ ಟೈಮ್ ಇದೆಯಾ, ಆಳ್ವನ್ನ ಮಾಡಿ ನಿಮ್ಮ ಮನೆ ಮಕ್ಕಳಿಗೆಲ್ಲ ನಿವೇದನೆ ತೋರಿಸಿ, ನೀವು ತಿಂತ ಬನ್ನಿ. ಮೊಸರನ್ನ ಮಾಡಿ ನೀವು ತಿಂತ ಬನ್ನಿ. ಮಕ್ಕಳ ಕೈಲಿ ಬರ್ಸಿ, ನೀವು ಬರೀರಿ. ಬುದ್ಧಿ ಕಮ್ಮಿ ಇದ್ದವ್ರು ದುರ್ಗಾಸ್ಥಳ ಅಂತ. ದುರ್ಗಾಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ನೆಲದಿಂದ ಆಯ್ತಾ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು, ವಿಗ್ರಹ ಮೂರ್ತಿರ ಮಕ್ಕಳು. ನಿಮಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ. ಮೆಟ್ಲಿಗೆ 3 ಎತ್ತಿ ಬಲಗಡೆ ತಿರುಗಿ ನೋಡಿ, ಅದೇ ಬಾವಿ ಕಾಣುತ್ತೆ, ಸಣ್ಣ ಬಾವಿ ಕಾಣುತ್ತೆ. ಆ ಚಿಕ್ಕ ದರ್ಶನ ಅದೇ ಬಾವಿ. ಒಂದೇ ಒಂದು ಸೊಳ್ಳೆ ಕಡೆ ಅಲ್ಲ, ಇದೇ ಕೈಗೆ ಸಿಕ್ಕಿರೋದು. ನನ್ನೇ ನೀವು ಗುರುಗಳು ಅನ್ನೋದು, ನಾವು ಗುರುಗಳು ಆಗೇ ಇಲ್ಲ. ಫೋಟೋ ಹಾಕಿನ ಏನಕ್ಕೆ ಅಂತ ಗೊತ್ತಾ, ಒಂದೇ ಫೋಟೋ ಹಾಕಿರೋದು. ನೀವು ಮೋಸ ಹೋಗ್ಬಾರ್ದು ಯಾರ ಅಂತ. ಯಾಕಂದ್ರೆ ಆಟದನ್ನ ಬೇಡ
ಸ್ವಾಮಿಯವ್ರ ಪರಿಚಯ ಮಾಡ್ಕೊಟ್ಟು ವಹಿಸ್ಕೊಂಡಿದ್ನಂತೆ. ಹಂಗೆ ಮೋಸ ಆಗ್ಬಾರ್ದು ಅಂತ ಅವರೇ ಸ್ವಾಮಿಯರು. ನೀವು ಸ್ವಾಮಿಯರು ನೋಡ್ಬೇಕು, ಗುರುಗಳು ನೋಡ್ಬೇಕಂದ್ರೆ ಅಲ್ಲಿ ಸ್ಟಿಕ್ಕರ್ ಅನ್ಸಿ ನೋಡಿ, ಅವನೇ ಸ್ವಾಮಿಯರು. ಅಲ್ಲೇ ಇರ್ತಾನೆ, ಅವ್ನು ಮಳೆ ಬಂದ ಅಲ್ಲೇ ಇರ್ತಾನೆ, ಮಳೆ ಬೀಳಿತು ಸೆಕೆದ ಅಲ್ಲೇ ಇರ್ತಾನೆ. ಒಯ್ಯ 24 ಗಂಟೆ ಅಲ್ಲೇ ಸೆಕ್ಯೂರಿಟಿ. ನಿಮಗೆ ಗೊತ್ತಿರುತ್ತೆ ಸೆಕ್ಯೂರಿಟಿ ಬಂದು ಹೆಂಗ್ ನಮ್ಮನ್ನು ಕೇಳ್ತಾರೆ. ನಮ್ಮನ್ನೇ ಸೆಕ್ಯೂರಿಟಿ ಸ್ವಾಮಿಯರ್ ಕರಿ ಅಂತಾರೆ. ಎಲ್ಲ ನಗ್ತಿರಿ ಅವೆಲ್ಲ ಹೇಳಿದೆ. ಸಿಂಪಲ್ ಬರ್ತಾರೆ ಬೆಳಿಗ್ಗೆ 5 ಗಂಟೆಗೆ. ಅಮ್ಮ ನಾವು ಕಸ ಹೊಡಿತಾ ಇರ್ತೀವಲ್ಲ, ಸೆಕ್ಯೂರಿಟಿ ಇಂದ ನನ್ನೇ ಅಮ್ಮ ಏನವ ಅಂದೆ, ಸ್ವಾಮಿಯರನ್ನ ಕರೀರಿ ಅಂತ. ಸ್ವಾಮಿಯರ ಅಮ್ಮ ಕರೀರಿ ಅವ್ರನ್ನ ಅಂತಾಳೆ. ಸ್ವಾಮಿಯರ್ ಬರಲ್ಲ ಅಂದೆ ಹೋದ್ ಬೈಕ್. ಆಯ್ತಾ? ಒಂದೇ ಒಂದ್ಸರಿ ಹೇಳ್ತೀನಿ, ನಂಬಿಕೆ ಇದ್ರೆ ಮಾತ್ರ ದೇವಸ್ಥಾನ. ನಂಬಿಕೆ ಇಲ್ಲ ಅಂದ್ರೆ ನಿಮ್ಮ ಆಡಳಿತ ಅಲ್ಲ. ಆಮೇಲೆ ನಿಮ್ ಮನೆಯೊಳಗೆ ನಾನು ನನ್ನದೇ ನನ್ನಿಂದಲೇ ಆ ಭಾವನೆ ಬಿಟ್ಟು ಬಂದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ನನ್ನ ಭಾವನೆ. ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ, ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ